ರಾಜ್ಯದಲ್ಲಿ ರಣಕಹಳೆಯನ್ನೇ ಮೊಳಗಿಸೋದಕ್ಕೆ ಮುಂದಾಗ್ತಾ ಇದ್ದಾರಾ? ದ್ವೇಷ ರಾಜಕಾರಣ ಮಾಡೋದಕ್ಕೆ ಹಾಟ್ಸ್ಪಾಟ್ ಮಾಡ್ಕೊಳ್ತಾ ಇದ್ದಾರಾ ಮೈಸೂರನ್ನ ಅಂತ ಅನಿಸ್ತಾ ಇದೆ. ಕಳೆದ 2 ದಿನಗಳ ಈ ಬೆಳವಣಿಗೆಯನ್ನ, ರಾಜಕೀಯ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ, ನಿನ್ನೆ ಡಿ.ಕೆ. ಶಿವಕುಮಾರ್ ಅಬ್ಬರ, ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಅಬ್ಬರ. ಅಂದ್ರೆ ಇಬ್ಬರು ನಾಯಕರು ನೇರ ವೈಯಕ್ತಿಕ ಟೀಕೆಗೆಳೆದು ಬಿಟ್ಟಿದ್ದಾರಾ? ಇದು ಒಂದು ಕಡೆ ಮೈತ್ರಿ ನಾಯಕರ ಪಾದಯಾತ್ರೆಯೋ ಅಥವಾ ಕುಮಾರಸ್ವಾಮಿ ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರ ನಡುವಿನ ವೈಯಕ್ತಿಕ ಬಲಾಬಲದ ಪ್ರದರ್ಶನವೋ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಿನ್ನೆಯ ಇವತ್ತಿನ ಈ ಎರಡೂ ಸಂದರ್ಭಗಳನ್ನ ನೋಡ್ತಾ ಇದ್ರೆ ಜನರಿಗೆ ಹಾಗೆ ಅನ್ನಿಸ್ತಾ ಇದೆ. ಏಕವಚನದಲ್ಲಿ ವಾಗ್ದಾಳಿಗಳು ನಡೀತಾ ಇದೆ. ನಾನಾ ನೀನಾ ಅನ್ನೋದಂತೂ ಬಹಳ ಜೋರಾಗಿ ಕೇಳ ಬರ್ತಾ ಇದೆ. ಇದು ಯಾವುದಕ್ಕೆ ನಾಂದಿ ಹಾಡತ್ತೆ, ಮುನ್ನುಡಿ ಬರೆಯತ್ತೆ? ಇದು ವೈಯಕ್ತಿಕ ದ್ವೇಷದ ಮುನ್ನುಡಿನ? ರಾಜ್ಯ ರಾಜಕೀಯದಲ್ಲಿ ಹೊಸ ಬೆಳವಣಿಗೆಗಳಾಗತ್ತಾ? ಅನೇಕ ವಿಚಾರಗಳಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಎಚ್.ಡಿ.ಕೆ ವರ್ಸಸ್ ಡಿ.ಕೆ.ಶಿ ಹೊಸ ರಾಜಕಾರಣ. ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನೋ ತರ ಆಗಿದೆ ನಿನ್ನೆ ಇವತ್ತಿನ ಈ ವಾಗ್ದಾಳಿ. ರಾಜ್ಯ ರಾಜಕಾರಣಕ್ಕೆ ಹೊಸ ದಿಕ್ಸೂಚಿ ಆಯ್ತಾ ಮೈಸೂರು? ದ್ವೇಷ ರಾಜಕಾರಣದ ಹೊಸ ಇತಿಹಾಸ ಸೃಷ್ಟಿಯಾಗ್ತಾ ಇದೆಯಾ? ಕಾಂಗ್ರೆಸ್ ಜನಾಂದೋಲನಕ್ಕೆ ಮೈತ್ರಿ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಏಕವಚನದಲ್ಲೇ ಟಾರ್ಗೆಟ್ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ರಾಜಕಾರಣದಲ್ಲಿ, ಅಖಾಡದಲ್ಲಿ ನಾನಾ ನೀನಾ ಅನ್ನೋ ಪೈಪೋಟಿ ಕೇಳಿ ಬರ್ತಾ ಇದೆ. ಎಚ್.ಡಿ.ಕೆ. ಡಿ.ಕೆ.ಶಿ ವೈಯಕ್ತಿಕ ಜಗಳ ರಾಜ್ಯ ರಾಜಕಾರಣಕ್ಕೆ ನಿಜಕ್ಕೂ ಕಳಂಕ ಆಗುತ್ತಾ? ಮಗ್ಗಲು ಬದಲಿಸ್ತಾ ಇದೆಯಾ ರಾಜ್ಯ ರಾಜಕಾರಣದ ಗುರಿ ಮತ್ತು ಉದ್ದೇಶ? ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳು ಮಾತನಾಡಿದ್ದಾರೆ. ಬಿ.ವೈ. ವಿಜೇಂದ್ರ, ಬಿ.ಎಸ್. ಯಡಿಯೂರಪ್ಪ, ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಏನೇನು ಹೇಳಿದ್ರು ಬನ್ನಿ ನೋಡೋಣ. ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವರಂತೀಗ ಈ ಶಿವಕುಮಾರ್ ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ 2018-19 ಇದೇ ಬಂಡೆ, ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರ್, ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಿಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೋ ಆಯ್ತಿರ್ಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ನಿಂತ್ಕೊತಾರಂತೆ, ಅಲ್ಲಿ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ. ಸಿದ್ದರಾಮಯ್ಯವರು ಇದು ಇನ್ನೊಂದು ಹೇಳ್ತೀನಿ ಅವರಿಗೆ, ಶಿವಕುಮಾರ್ ಅವರಿಗೆ. ಏನೋ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ 136 ಕೊಟ್ರು. ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ 2024 ಮೊನ್ನೆ 28 ಸ್ಥಾನದಲ್ಲಿ 8 ಸ್ಥಾನಕ್ಕೆ ಯಾಕೆ ಬಂದು ನಿಂತ್ರಿ? 28 ಸ್ಥಾನದಲ್ಲಿ 136 ಗೆದ್ದವರು 8 ಸ್ಥಾನಕ್ಕೆ ಯಾಕೆ ಬಂದು ನಿಂತ್ರಿ? ಬಹುಶಃ ಯಾರಾದ್ರೂ 9 ಅಂತ ಕೂಗಬಹುದು ಇಲ್ಲಿ. ಆ 9ನೇದು ಯಾವ ರೀತಿ ತಗೊಂಡ್ರು ಅನ್ನೋದು ಗೊತ್ತು. ಅದಕ್ಕೆ ನಾನು 8 ಅಂತಲೇ ಹೇಳೋದು. ಈ 8 ಸ್ಥಾನಕ್ಕೆ ಬಂದ್ರಲ್ಲ, ಈಗೇನ್ ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರಿಲಿ? ಯಾತಕ್ಕೆ 28ಕ್ಕೆ ಬಂದೆ? ರಾಜಕಾರಣ ಏಳು ಬೀಳು ಇದ್ದಿದ್ದೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಒಬ್ಬ ಹಿಂದುಳಿದ ಮಹಾನ್ ನಾಯಕ. ದೇವರಾಜ ಅರಸು ಅವರ ನಂತರ ಪೂರ್ಣಾವಧಿಗೆ 5 ವರ್ಷದ ಸರ್ಕಾರ ಮಾಡಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸಲಾರದೆ ಬಹಳ ಜನಕ್ಕೆ ಹೊಟ್ಟೆ ಒಳಗೆ ಉರಿ 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 ಅಂತಾರೆ. ನೆನ್ನೆ ಡ್ಯಾನ್ಸ್ ಮಾಡ್ತಾರೆ. ನಾವ್ ಯಾಕಪ್ಪ ಉರಿ ಪಡೋಣ, ಹೊಟ್ಟೆ ಉರಿ ಪಡದ? ಸಿದ್ದರಾಮಯ್ಯನವರೇ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವ್ಯಾತಕ್ಕೆ ಹೊಟ್ಟೆ ಉರಿ ಪಡಬೇಕು? ಶಾಬಾಷ್ಗಿರಿ ಕೊಡುವು. ವಿರೋಧ ಪಕ್ಷದಲ್ಲಿ ನಾವು ಕೂತು ಕೆಲಸ ಮಾಡಬೇಕಾದರೆ ಇವತ್ತು ನಮ್ಮ ಜವಾಬ್ದಾರಿ ವಿರೋಧ ಪಕ್ಷದ್ದು. ಯಾವ ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳು ಮಾಡತಕ್ಕಂಥ ಅಕ್ರಮಗಳನ್ನು ಹೊರಗೆ ನಾನು ಹೇಳ್ತೇನೆ, ಇದು ಕೇವಲ ಈ ಪಾದಯಾತ್ರೆ ಒಂದು ಐತಿಹಾಸಿಕ ಪಾದಯಾತ್ರೆ ಪ್ರಾರಂಭ ಆಗಿದೆ. ನಿಮ್ಮನ್ನ ಮನೆಗೆ ಕಳಿಸೋವರೆಗೂ ಇನ್ನು ಯಡಿಯೂರಪ್ಪನ ಕೈಕಾಲು ಗಟ್ಟಿ ಇದೆ. ನನಗೆ 82 ವರ್ಷ ಆಗಿರಬಹುದು. ಆದ್ರೆ ರಾಜ್ಯದ ಉದ್ದಗಲಿಗೆ ಓಡಾಡಿ ನಿಮ್ಮನ್ನ ಮನೆಗೆ ಕಳಿಸೋವರೆಗೂ ಸಹ ನಾವು ಮನೆ ಸೇರಲ್ಲ.
ಈ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ವಿ. ಯಾತಕ್ಕೋಸ್ಕರ ಪ್ರಾರಂಭವನ್ನ ಮಾಡಿದ್ವಿ ಪಾದಯಾತ್ರೆ? ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಮಗೆ ಅಧಿಕಾರವನ್ನ ಕೊಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದ್ರೆ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ಕೊಡ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ, ರಾಜ್ಯದಲ್ಲಿ ಅಭಿವೃದ್ಧಿಯನ್ನ ಮಾಡ್ತೇವೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಹಿಂದ ಸಮುದಾಯಗಳಿಗೆ ಸವಲತ್ತುಗಳನ್ನ ನೀಡ್ತೇವೆ ಅಂತ ಹೇಳಿ ಪೊಳ್ಳು ಭರವಸೆಗಳನ್ನ ನೀಡಿ ಅಧಿಕಾರಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಳೆದ 15 ತಿಂಗಳಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನ ವಿರೋಧಿಸಿ ರಾಜ್ಯದಲ್ಲಿ ಇವತ್ತೇನು ಅಭಿವೃದ್ಧಿಗಳು ಆಗ್ತಾ ಇಲ್ಲ, ರಾಜ್ಯದಲ್ಲಿ ಇವತ್ತು ಬಡವರ ಸಂಕಷ್ಟದಲ್ಲಿದ್ದಾರೆ. ಇವರು ರಾಜ್ಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಧ್ವನಿ ಎತ್ತಬೇಕು ಅಂತೇಳಿ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆರಂಭ ಮಾಡ್ತಾ ಹೋಗೋಣ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾ ಹೋಗ್ತಾರೆ. ರಾಜಕೀಯ ವಿಶ್ಲೇಷಕರಾದಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಅದ್ರ ಜೊತೆಗೆ ಜೆಡಿಎಸ್ ವಕ್ತಾರಿಯಾದಂತಹ ಪದ್ಮಾವತಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಹೇಮಾವತಿ ಅವರು, MS ಹೇಮಾವತಿ ಅವರು, ಏನು ಬಿಜೆಪಿಯಿಂದ ಅರುಣ್ ಜಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಇಬ್ರಿಗೂ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಚಂಪಿ ಪುರಾಣಿಕ್ ಸರ್, ನಿಜಕ್ಕೂ ಮೈಸೂರು ಅಂದ್ರೆ ಹಲವು ಮಜಲುಗಳನ್ನ ನೋಡ್ಕೊಂಡು ಬಂದಿದ್ದೀವಿ ನಾವು. ಸಾಂಸ್ಕೃತಿಕ ನಗರಿ ಆಗಿರ್ಬೋದು, ರಾಜ ಪರಂಪರೆ ಆಗಿರಬಹುದು, ಅದರಲ್ಲೂ ರಾಜಕೀಯದ ವಿಚಾರಗಳು ಏನೆಲ್ಲ ಆಯ್ತು ಅನ್ನೋದು ನೋಡ್ಕೊಂಡು ಬಂದಿದ್ದೀವಿ. ಆದ್ರೆ ಹೊಸ ಭಾಷ್ಯವನ್ನ ಬರೆಯೋದಕ್ಕೆ ಮುಂದಾಗ್ತಾ ಇದೆಯಾ ಮೈಸೂರು, ಅಥವಾ ಚೂಸ್ ಮಾಡ್ಕೊಳ್ತಾ ಇದ್ದಾವ ಎರಡೂ ಪಕ್ಷಗಳು? ಸೊ ಒಂದ್ ರೀತಿಯಾಗಿ ಪವರ್ ಹೌಸ್ ಅಂತ ಅನ್ನಿಸ್ತಾ ಇದೆಯಾ, ಸೆಂಟರ್ ಆಗಿ ಪರಿವರ್ತನೆ ಆಗ್ತಾ ಇದೆಯಾ ಅಂತ ಏನ್ ಹೇಳ್ತೀರಿ? ಮೊದಲೇದಾಗಿ ಒಂದ್ ರೀತಿನಲ್ಲಿ ಇದು ರಾಜಕೀಯ ದೊಂಬರಾಟ ಅಥವಾ ಪ್ರಹಸನ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಕಡಿಮೆ ಅಂತ ಕಾಣುತ್ತೆ. ಯಾಕಂದ್ರೆ ನಿನ್ನೆ ನಡೆದಂತ ಜನಾಂದೋಲನದ ಸಭೆ ಮತ್ತೆ ಅದಕ್ಕೆ ಮುನ್ನ 3 ಕ್ಷೇತ್ರಗಳಲ್ಲಿ DK ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತ ಒಂದು ಏನು ಪಾದಯಾತ್ರೆ ಅಥವಾ ಒಂದು ರೀತಿಯಲ್ಲಿ ವಿವರಣೆ ಕೊಡ್ತಕ್ಕಂತ ಜನರ ಒಂದು ಸಭೆ, ಮತ್ತೆ 3ನೇ ತಾರೀಕಿನಿಂದ ಇಲ್ಲಿಯವರೆಗೆ ಬಿಜೆಪಿಯವರು JDS-ನವರು ಒಗ್ಗಟ್ಟಾಗಿ ಏರ್ಪಡಿಸಿದಂತಹ ಒಂದು ಏನು ಪಾದಯಾತ್ರೆ ಇದೆ, ಅದು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಮತ್ತೆ ಅವರ ರಾಜೀನಾಮೆಯನ್ನು ಕೇಳುವ ದೃಷ್ಟಿಯಿಂದ ಮಾಡಿದ್ದು. ಒಂದ್ ರೀತಿಯಲ್ಲಿ ರಾಜಕೀಯದಲ್ಲಿ ಈ ರೀತಿ ಪ್ರತಿಭಟನೆ ಅಥವಾ ಹೋರಾಟಗಳು ಸಾಮಾನ್ಯ. ಬಳ್ಳಾರಿ ಸಿದ್ದರಾಮಯ್ಯನವರು ಹೇಗೆ ಜನಾರ್ದನ್ ರೆಡ್ಡಿ ಅವರ ಗಣಿ ಅಕ್ರಮ ಮತ್ತೆ ಇತರೆ ಭ್ರಷ್ಟಾಚಾರಗಳ ಬಗ್ಗೆ ಹೋರಾಟವನ್ನು ನಡೆಸಿದ್ರು, ಅದರ ಒಂದು ರಿಪೀಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆದ್ರೆ ಆವತ್ತಿನ ಒಂದು ಹೋರಾಟದಲ್ಲಿದ್ದಂತಹ ಒಂದು ಗಾಂಭೀರ್ಯ ಬಹುಶಃ ಈ ಒಂದು ಜನಾಂದೋಲನ ಯಾತ್ರೆಯಲ್ಲಿ ಮತ್ತೆ ನಡೆದಂತಹ ಸಭೆಯಲ್ಲಿ ಮತ್ತೆ ಇವರು ಏನು 7 ದಿವಸದಿಂದ ಸಭೆಗಳನ್ನು ನಡೆಸಿದ್ದಾರೆ, ಇಲ್ಲಿ ಭಾಷೆಯ ಒಂದು ಕುರಿತು ಯೋಚನೆ ಮಾಡೋದಾದ್ರೆ ಅತ್ಯಂತ ಕೀಳುಮಟ್ಟದ ಒಂದು ಪ್ರಚಾರ ಅಥವಾ ಟೀಕೆ ಟಿಪ್ಪಣಿಗಳನ್ನ ನೋಡಿ. ಫ್ಯಾಕ್ಟ್ಸ್ ಏನೇ ಇರ್ಲಿ, ಅದು ಮೂಢ ಹಗರಣವೇ ಇರ್ಲಿ, ವಾಲ್ಮೀಕಿ ಹಗರಣವೇ ಇರ್ಲಿ, ಭ್ರಷ್ಟಾಚಾರವೇ ಇರ್ಲಿ, ಏನೇ ಆಗ್ಲಿ, ಅದರ ಒಂದು ಜನರಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯಕರವಾದ ರೀತಿಯಲ್ಲಿ ನಾವು ಯಾವ ಸರ್ಕಾರವನ್ನ 40% ಸರ್ಕಾರ ಕಿತ್ತಿದ್ದೋ ಆ ಸರ್ಕಾರವನ್ನ ತೆಗೆದು ಹಾಕಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 136 ಸೀಟುಗಳನ್ನ ಕೊಟ್ಟು ಅವರಿಗೆ ಒಂದು ನಿಮಗೆ ಭದ್ರವಾದ ಒಂದು ಸರ್ಕಾರದ ಬೆಂಬಲವನ್ನ ನೀಡಲಿಕ್ಕೆ ಶಾಸಕರನ್ನ ಆಯ್ಕೆ ಮಾಡಿದ್ದೇವೆ, ಒಳ್ಳೆ ಆಡಳಿತ ಕೊಡಿ ಅಂತ ಅವರು ಜನರು ಅಪೇಕ್ಷೆ ಪಟ್ಟಿದ್ರು. ಆದ್ರೆ ಒಂದು ರೀತಿಯಲ್ಲಿ 1.5 ವರ್ಷದೊಳಗೆ ಇದು ಭ್ರಮನಿರಸನವಾಗುವ ರೀತಿಯಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳು ಈ ಮಟ್ಟದಲ್ಲಿ ನಡೀತಕ್ಕಂಥದ್ದನ್ನ ನೋಡಿದ್ರೆ ಕರ್ನಾಟಕ ಜನತೆಯ ದೌರ್ಭಾಗ್ಯ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಕಾರಣ ಏನು, ನಾವು ಯಾರನ್ನ ಚೂಸ್ ಮಾಡ್ಬೇಕು? ಇಂಗ್ಲಿಷ್ ಇವರಲ್ಲದೆ ಅವ್ರು ಯಾರು, ಅವರಲ್ಲದೆ ಇವರು ಯಾರು ಈ ಎನ್ನುವ ರೀತಿಯಲ್ಲಿ ಜನ ಅನುಮಾನ ಪಡುವ ರೀತಿಯಲ್ಲಿ ಆಗಿದೆ. ಒಂದು. ಎರಡನೇದು ಮೈಸೂರು ಬಗ್ಗೆ ಹೇಳಿದ್ರೆ, ಸುಮಾರು 1963ರಿಂದ ಮೈಸೂರಿನಲ್ಲೇ ಇದ್ದು ಸಿದ್ದರಾಮಯ್ಯನವರನ್ನ ವಿದ್ಯಾರ್ಥಿ ದಿಸೆಯಿಂದಲೂ ನಾನು ನೋಡಿದ್ದೇನೆ. ಅವರು ಯಾವುದೇ ರೀತಿಯ ಈ ಒಂದು ದೊಡ್ಡ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದನ್ನ ನಾನು ನೋಡಿಲ್ಲ. ಅವರು ಬಡತನದಿಂದ ಮುಂದೆ ಬಂದು 2 ಮನೆಗಳನ್ನ ಮಾರಿ ತಮ್ಮ ರಾಜಕೀಯದಲ್ಲಿ ಏನು ಅವ್ರು ಚುನಾವಣೆಗೆ ನಿಂತು ಸೋಲನ್ನ ಅನುಭವಿಸಿದ್ರು ಅಥವಾ ಗೆಲುವನ್ನು ಅನುಭವಿಸಿದ್ರು, ಆ ಖರ್ಚುಗಳನ್ನ ನಿಭಾಯಿಸ್ಲಿಕ್ಕೆ ಮಾರಿದ್ರು. ಅವರಿಗೆ ತಮ್ಮದೇ ಆದಂತ ಸ್ವಂತ ಮನೆ ಇರಲಿಲ್ಲ. ಅಂತ ಒಬ್ಬ ಮುಖ್ಯಮಂತ್ರಿ ಈ ಒಂದು
ಹರಿಜನ ವರ್ಗಕ್ಕೆ ಸೇರಿದಂತ ವ್ಯಕ್ತಿಯ ಜಮೀನನ್ನ ಅವರ ಬಾಮೈಯನ್ನ ಪಡೆದು ಅವರಿಗೆ ವರ್ಗಾಯಿಸಿ ಅನೇಕ ಹಂತಗಳಲ್ಲಿ ಅಲ್ಲಿ ಒಂದು ರೀತಿಯಲ್ಲಿ ಕಾನೂನಿನ ತೊಡಕುಗಳು ಉಂಟಾಗಿರೋದನ್ನ ನೋಡ್ತೀವಿ. ಯಾಕಂದ್ರೆ 2001ರಲ್ಲಿ ಇಷ್ಟೊತ್ತಿಗಾಗ್ಲೇ ಅದು ಬಡಾವಣೆ ಆಗಿ ಸೀಟ್ಗಳನ್ನ ಒಂದು ರೀತಿಯಿಂದ ಹಂಚುವ ವ್ಯವಸ್ಥೆಯಲ್ಲಿ ಇರುವಾಗ ಇವರು ಆ ನಂತರ ಅದು ನಮ್ಮ ಜಮೀನು, ನಮಗೆ ಆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಕೊಡಿ ಅಂತ ಹೇಳ್ತಕ್ಕಂಥದ್ದು, ಮತ್ತೆ ಈ ರೀತಿ ಅನೇಕ ಒಂದು ಕಾನೂನಿನ ವಿರೋಧಾಭಾಸಗಳನ್ನು ಮತ್ತು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾಕಾದ್ರೂ ಈ ರೀತಿ ಮಾಡಿದ್ರು ಎನ್ನುವ ರೀತಿಯಲ್ಲಿ ಅದು ಕಂಡು ಬಂದಿರತಕ್ಕಂಥದ್ದು ಮತ್ತೊಂದು ದುರದೃಷ್ಟಕರವಾದ ಸಂಗತಿ. ಸಿದ್ದರಾಮಯ್ಯ ಅವ್ರ ಪರ ಅಂತಲ್ಲ, ಸಿದ್ದರಾಮಯ್ಯ ಅವ್ರಿಗೆ ಇದ್ದಂತ ಎಲ್ಲಾ ನಾಯಕರುಗಳು ಕಂಪೇರ್ ಮಾಡಿದ್ರೆ ಈಸ್ ಲೀಸ್ಟ್ ಕಾಂಟ್ರವರ್ಷಿಯಲ್ ಮ್ಯಾನ್. ಈ ರೀತಿ ಒಂದು ಭ್ರಷ್ಟಾಚಾರಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ಇರ್ಲಿಕ್ಕಿಲ್ಲ ಎಂತಕ್ಕಂಥ ಭಾವನೆಯಲ್ಲಿದ್ದಂತ ಕರ್ನಾಟಕ ಜನತೆಗೆ, ಅದಕ್ಕೂ ನನಗೂ ಸಹ ಅವ್ರು ನೋಡಿ 52 ವರ್ಷದಿಂದ ಅವ್ರು ನೋಡಿದೀನಿ, ಅಂತವರಿಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ದುಃಖ ಆಗ್ತದೆ. ಇನ್ನು ಇದು ಬಿಜೆಪಿ ಅವರು ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ವಿರೋಧ ಪಕ್ಷದ ಕೆಲಸನೇ ಹೋರಾಟ ಮಾಡೋದು. ಆದ್ರೆ ನನಗೆ ಒಂದ್ ಪ್ರಶ್ನೆ ಶಿಲ್ಪ ನಾನು ಹೇಳುದು, ನೀವು ಆ ವಿಷಯವನ್ನ ಅಲ್ಲಿ ಇರ್ತಕ್ಕಂತ ನಮ್ಮ ಇತರ ಪ್ಯಾನಲಿಸ್ಟ್ ಜೊತೆ ಚರ್ಚೆ ಮಾಡಬಹುದು. ಸಿದ್ದರಾಮಯ್ಯನವರು ಈ ವಾಲ್ಮೀಕಿ ಹಗರಣವನ್ನ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ತಮ್ಮ ಮೂಡಾದ ಹಗರಣವನ್ನ ಏಕೆ ಅಲ್ಲಿ ಅವಕಾಶ ಮಾಡಲಿಲ್ಲ, ಯಾವ ರೀತಿ ಕಡಾಖಂಡಿತವಾಗಿ ಉತ್ತರವನ್ನು ಕೊಟ್ಟರೋ ಅದಕ್ಕೆ ತಕ್ಕಂತ ರೀತಿ ಉತ್ತರ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರ ಒಂದು ಧೈರ್ಯದಲ್ಲಿ ಅಥವಾ ಒಂದು ನೈತಿಕ ಸ್ಥೈರ್ಯದಲ್ಲಿ ಏನಾದ್ರೂ ಒಂದು ಕೊರತೆ ಇದೆಯೋ, ಇದರಿಂದ ಗಾಬರಿ ಆಗಿದ್ದಾರೋ ಎನ್ನುವ ರೀತಿಯಲ್ಲಿ ಅದು ಕಾಣ್ತು. ಕಾರಣ ಏನು, ಅವರು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಬಹುಶಃ ಅಲ್ಲಿ ಅವಕಾಶ ಅವ್ರು ಹೇಳಿದ್ರು, ದೇಸಾಯಿ ಆಯೋಗ ನೇಮಕ ಮಾಡಿದೀವಿ, ಸಬ್ ಜುಡಿಸ್ ಅಂತ ಹೇಳಿ ಈ ರೀತಿಯ ಒಂದು ತಾಂತ್ರಿಕ ಕಾರಣಗಳನ್ನು ಕೊಟ್ಟು ಅವರು ನಮ್ಮಿಂದ ಏನೋ ಒಂದು ಲೋಪ ಆಗಿದೆ ಎನ್ನುವ ರೀತಿಯಲ್ಲಿ ಜನಗಳಿಗೆ ಸಂದೇಶವನ್ನ ಕೊಟ್ಟರಲ್ಲ. ಈ ಎರಡನ್ನು ನೋಡಿದಾಗ ಮೈಸೂರಿನ ಒಂದು ಏನು ಚಳವಳಿ, ನಿನ್ನೆ ನಡೆದ ಭಾಷಣ, ಅಲ್ಲಿ ತೋರಿಸಿದಂತ ವಿಡಿಯೋಗಳು, ಇವತ್ತು ತೋರಿಸಿದಂತ ವಿಡಿಯೋಗಳು ಅವು ಬಹಳ ಕೆಳಮಟ್ಟದಲ್ಲಿದ್ದು. ಅದ್ರ ನಿಜ ಇರ್ಬೋದು, ಯಾವುದೇ ಪೂರ್ವಾಶ್ರಮ ಸನ್ಯಾಸಿ ಪೂರ್ವಾಶ್ರಮ ತೆಗೆದುಕೊಳ್ಳಿ ಅಥವಾ ಇಂಥ ದೊಡ್ಡ ರಾಜಕಾರಣಿಗಳ ಪೂರ್ವಾಶ್ರಮ ಅವರ ಸಾಮಾನ್ಯ ಬ್ಯಾಕ್ಗ್ರೌಂಡ್ ಇಂದ ಬಂದು ಅಲ್ಲ ಸರ್, ಇನ್ನು ಬೇಕಾದಷ್ಟಿರುತ್ತೆ. ಈಗ ತೀರಾ ವೈಯಕ್ತಿಕ ಅಥವಾ ಮತ್ತೊಂದು ಹಂತಗಳಲ್ಲಿ ಮಾತಾಡಿರೋ ಮಾತುಗಳನ್ನ ಇಲ್ಲಿ ತೆಗೆದಿಡ್ತಾ ಬಂದ್ರೆ ಇನ್ನು ಏನೇನೋ ಸಿಗುತ್ತೆ ಇಬ್ರು ಡಿ ಕೆ ಶಿವಕುಮಾರ್ ಕೊಡಬಾರ್ದಿತ್ತು, ಅದನ್ನು ತೋರಿಸಿದ್ರು. ಅಲ್ಲೇನಾಯ್ತು, ಡಿ ಕೆ ಶಿವಕುಮಾರ್ ವರ್ಸಸ್ HDK ಅಂತಕ್ಕಂಥ ನಿಮ್ಮ ಟೈಟ್ಲ್ ಇದೆಯಲ್ಲ, ಅದೇ ರೀತಿ ಈ ರೀತಿಯ ಆಂದೋಲನವನ್ನ ಪರಿವರ್ತನೆ ಮಾಡಿದ್ರಲ್ಲ. ಅಲ್ಲಿ ಸಿದ್ದರಾಮಯ್ಯನವರು ತಮ್ಮ ಡಿಫೆನ್ಸ್ ಬಗ್ಗೆ ಏನಾದ್ರೂ ತೋರಿಸಬಹುದಿತ್ತು, ಡಾಕ್ಯುಮೆಂಟ್ ಗಳನ್ನ ವಿಡಿಯೋದಲ್ಲಿ, ಅದನ್ನ ತೋರಿಸ್ತಿಲ್ಲ. ಅಂದ್ರೆ ಏನಾಯ್ತು, ಜನರಿಗೆ ಒಂದು ರೀತಿಯಲ್ಲಿ ಅನುಮಾನ ಇದ್ದಿತ್ತು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಬಗ್ಗೆ ಅನುಮಾನ ಮತ್ತು ಅನುಕಂಪ ಮತ್ತು ಅವರನ್ನ ಈ ರೀತಿಯ ಒಂದು ಸನ್ನಿವೇಶಕ್ಕೆ ಅವ್ರಿಗೆ ಹಾಕಿಕೊಂಡೊಯ್ದ್ರು ಅಥವಾ ಯಾರು ಅವರಿಗೆ ಸಲಹೆ ಕೊಟ್ರು, ಅಧಿಕಾರಿಗಳಿಂದ ಬ್ಲೇಮ್ ಮಾಡೋದಿಲ್ಲ. ನಾನು ರಾಜಕಾರಣಿಯಾಗಿ ಒಂದು ನಿಷ್ಕಳಂಕವಾದ ಕಪ್ಪು ಚುಕ್ಕೆ ಇಲ್ಲದ ಒಂದು ವ್ಯಕ್ತಿತ್ವವನ್ನು ಇಟ್ಟುಕೊಂಡಂತವರಿಗೆ ಇಡೀ ಚಡ್ಡಿಯೇ ಕಪ್ಪಾಗಿದೆ ಅಂತ ಕುಮಾರಸ್ವಾಮಿ ಹೇಳ್ತಕ್ಕಂಥದ್ದನ್ನು ನೋಡಿದ್ರೆ ಒಂದ್ ರೀತಿಯಲ್ಲಿ ಇದು ದುಃಖಕರವಾದ್ದು ಅಷ್ಟೇ. ಮತ್ತೆ ರಾಜಕೀಯದ ಚರ್ಚೆ ಅಥವಾ ಸಂಭಾಷಣೆ ಏನು ಶಬ್ದಗಳನ್ನ ಪದಗಳನ್ನ ಜನರಿಗೋಸ್ಕರ ಮುಂದಿನ ಯುವಕ ಪೀಳಿಗೆಗೆ ನಾವು ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಈ ರೀತಿಯ ಕೆಳಮಟ್ಟದ ಚರ್ಚೆಗೆ ಅಥವಾ ಸಂವಾದಕ್ಕೆ ವಿವಾದಕ್ಕೆ ಇವರು ಸಿಕ್ಕಾಕೊಂಡ್ರಲ್ಲ. ಕರ್ನಾಟಕದ ಜನತೆ, ಮೈಸೂರು ಬಿಡಿ, ಇಡೀ ಕರ್ನಾಟಕದ ಜನತೆ ಮೈಸೂರಿನಲ್ಲಿರುವಂತ ಈ ಒಂದು ಹೋರಾಟವನ್ನ ಕುರಿತು ಯೋಚನೆ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ಮಾತಾಡ್ತೀನಿ ಮುಂದಿನ ಭಾಗದಲ್ಲಿ. ನನ್ನ ಜೊತೆಗೆ ಮತ್ತೊಬ್ಬರು ಅತಿಥಿಗಳು AP ವಕ್ತಾರರಾದಂತಹ ಫಿರೋಜ್ ಖಾನ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅರುಣ್ ಅವರು ಬಿಜೆಪಿ ವಕ್ತಾರರಿಗೆ ನಾನು ಬರ್ತೀನಿ. ನೋಡ್ತಾ ಇದೀವಿ, ನೆನ್ನೆಯ ಒಂದು ವಿಚಾರ ಅಂತ ಬಂದಾಗ ನಿನ್ನೆ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ, ಇವತ್ತು ಬಿಜೆಪಿ ಶಕ್ತಿ ಪ್ರದರ್ಶನ. ಅಂದ್ರೆ ಇಲ್ಲಿ ಪೈಪೋಟಿ ನಡೀತಾ ಇದೆ ಅಷ್ಟೇ. ಇಲ್ಲಿ ಯಾವ ವಿಚಾರಗಳು ಕೂಡ ಯಾರು, ಈಗ ಸಿದ್ದರಾಮಯ್ಯನವರಂತೂ ನಾನು ಸುತಾರಾಮ್ ಈ ಒಂದು ಇದು ಹಗರಣ, ಮೂಡ ಹಗರಣ ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ತಯಾರೇ ಇಲ್ಲ. ತಯಾರಿದ್ರೂ ಇದು ಕಂಪ್ಲೀಟ್ ಆದ ಹಗರಣವನ್ನ ನಾವು ಚರ್ಚೆಗೊಳಪಡಿಸ್ತೀವಿ ಅಥವಾ ತನಿಖೆ ಕೊಡ್ತೀವಿ ಅನ್ನುವಂತಹ ತರದಲ್ಲಿದ್ದಾರೋ, ತಮ್ಮ ಮೇಲೆ ಬಂದಿರೋ ಆರೋಪ ಸುತಾರಾಮ್ ಶುದ್ಧ ಸುಳ್ಳು ಅನ್ನುವಂತಹ ಆರೋಪವನ್ನೇ ಅಥವಾ ವಾದವನ್ನೇ ಮಾಡ್ತಾ ಇದ್ದಾರೆ. ಸೊ ಈಗ ಪಾದಯಾತ್ರೆ ಅಂತೂ ಇಂತೂ ಅಂತಿಮ ಆಗಿದೆ. ಏನು ಗೆದ್ದಂತಾಯ್ತು, ಏನು ಸಾಧಿಸಿದ್ದಂತಾಯ್ತು, ಮುಂದಿನ ಹಾಗಾದ್ರೆ ಆಲೋಚನೆ ಏನು, ಇದ್ರ ಬಗ್ಗೆ ಹೇಳೋದಾದ್ರೆ? ಅಮ್ಮ, ಇದು ಬಿಜೆಪಿ ಮತ್ತು ಮೈತ್ರಿ ಆಗಿರತಕ್ಕಂಥ JDS ಒಟ್ಟಿಗೆ ಏನು ಪಾದಯಾತ್ರೆ ನಡೆಸಿದೆ, ಇವತ್ತಿಗೆ ಸಮಾರೋಪ ಆಯ್ತು. ಆದರೆ ಇದು ಪಾದಯಾತ್ರೆ ನಮ್ಮ ಹೋರಾಟದ ಪ್ರಾರಂಭ ಅಷ್ಟೇ. ಇವರು ಇನ್ನೂ ಕೂಡ ಬುದ್ಧಿ ಕಲಿಯದೇ ಇದ್ದರೆ, ಸರಿಯಾದ ದಾರಿಯಲ್ಲಿ ನಡೆಯದೇ ಇದ್ದರೆ ಇದು ಇನ್ನೂ ದೊಡ್ಡ ಮಟ್ಟಿಗೆ ಹೋಗುತ್ತೆ. ಈಗಾಗಲೇ ಹೇಳಿದ್ರು, ಮೊನ್ನೆ ಇದೇ ಹಗರಣದ ವಿಷಯ ವಿಧಾನಸೌಧದಲ್ಲಿ ಬಂದಾಗ ಕಾಲಕ್ಕಿಂತ ಮುಂಚೆನೆ ವಿಧಾನಸೌಧದ ಆ ಒಂದು
ಸೆಷನ್ ಯಾಕೆ ಮೊಟಕುಗೊಳಿಸಿದ್ದು? ಅಲ್ಲೇ ಉತ್ತರ ಕೊಡಬಹುದಾಗಿತ್ತು. ಇಷ್ಟೊಂದು ಖರ್ಚು ಮಾಡಿಕೊಂಡು ದೊಡ್ಡ ಸಮಾವೇಶ ಮಾಡಬೇಕು ಅಂತ ಏನು ಸಿದ್ದರಾಮಯ್ಯನವರಿಗೆ ಇರ್ಲಿಲ್ಲ, ಅದು ಬಿಟ್ಟಾಕೋಣ. ನಾನು ಕರ್ನಾಟಕದ ಜನತೆಯ ಸಮಕ್ಷಮವಾಗಿ ಒಂದು ಪ್ರಶ್ನೆಯನ್ನು ಇಡ್ತೀನಿ. ಏನು ಅಂತ ಹೇಳಿದ್ರೆ, ಒಂದು ಕೆಲವು ಲಕ್ಷಗಳು ಇರತಕ್ಕಂತಹ ಆ ಜಮೀನಿನ ಬೆಲೆ 2010ರಲ್ಲಿ ಇವತ್ತು 62 ಕೋಟಿ ಆಗಿದೆ ಅಂತ ಹೇಳಿದ್ರೆ ಯಾವ ಲೆಕ್ಕದಲ್ಲಿ ಇದು ಸರಿಯಾಗುತ್ತೆ? ಇದರಲ್ಲಿ ಭ್ರಷ್ಟಾಚಾರ ನಡೀಲಿಲ್ಲ ಅನ್ನತಕ್ಕಂಥದ್ದನ್ನು ಹೇಗೆ ಹೇಳ್ತೀರಿ? ಕಾಗದ ಪತ್ರದಲ್ಲಿ ಭ್ರಷ್ಟಾಚಾರಗಳಲ್ಲಿ ತೊಡಗಿದ್ದೇನೆ ಅಂತುಕೊಳ್ಳುವುದಕ್ಕೆ ಇವರು ಹಾರಾಗಬಹುದು. ಅದಕ್ಕೋಸ್ಕರ ತಮ್ಮ ಹೆಸರಿನಲ್ಲಿ ಮಾಡಿಕೊಳ್ಳಿಲ್ಲ, ತಮ್ಮ ಭಾವಮೈದನ ಹೆಸರಿನಲ್ಲಿ ಮಾಡಿಕೊಂಡು ಅದರ ನಂತರ ಏನೋ ಕುಂಕುಮ ಭಾಗ್ಯ ಅಂತ ಹೇಳಿ ಗಿಫ್ಟ್ ಡೀಡ್ ಮಾಡಿಕೊಂಡು ಇವ್ರಿಗೆ ಕೊಟ್ಟು ಅದರ ಮುಖಾಂತರ ಲಪಟಾಯಿಸುವಂತಹ ವಿಷಯ ನಡೆದಿರತಕ್ಕಂಥದ್ದು. ಈಗಲೂ ಕೂಡ ದೇವನೂರು ಬಡಾವಣೆಯಲ್ಲಿ ಆವಾಗ ಏನು ಇವರು 50-50 ಅಂತರದಲ್ಲಿ ವಿಜಯನಗರದಲ್ಲಿ ಏನು ಸೈಟ್ ಪಡ್ಕೊಂಡ್ರು, ಅಲ್ಲಿ ಸೈಟ್ಗಳು ಖಾಲಿ ಇದ್ವು. ಇವತ್ತು ಕೂಡ RTI ಹಾಕಿ ನೋಡಿದ್ರೆ ನಮಗೆ ಅದರದ್ದು ಎಲ್ಲ ರಿಪೋರ್ಟ್ ಸಿಕ್ಕಿದೆ, ಇತ್ತೀಚೆಗೆ ಹಾಕಿರತಕ್ಕಂತ ಇದರಲ್ಲಿ. ಆದ್ರೆ ಇವರಿಗೆ ಬೇಕಿದ್ದಂಥದ್ದು ಲಾಭಕೋರತನ ಇದೇ. ಅಲ್ಲ ಅರುಣ್ ಅವ್ರು, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ನಿಮ್ಮ ಪಾದಯಾತ್ರೆಯಲ್ಲಿ ವಾಗ್ದಾಳಿ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ DK ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿನೇ ಹೆಚ್ಚಾಯ್ತು. ಅದೇ ತರ ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಅವರ ವಾಗ್ದಾಳಿ ಕೂಡ ಹೆಚ್ಚಾಯ್ತು ಅಂತ ಅಂದ್ರೆ ಈ ಇಬ್ಬರ ನಾಯಕರ ನಡುವಿನ ಜಗಳ ಆಯ್ತಾ ಇದು ಅಂತ ನನಗೆ ನಿನ್ನೆ ಇವರ ಸಮಾವೇಶ ನೋಡಿದಾಗ DKಶಿ ಅವರ ಮಾತುಗಳು, ಏಕವಚನೆಯ ಲಾವಣಿಗಳೆಲ್ಲ ನೋಡಿದಾಗ ನನಗೂ ಆಶ್ಚರ್ಯವಾಯ್ತು. ಇವರು ನಮ್ಮ ಉಪಮುಖ್ಯಮಂತ್ರಿಗಳ ಅಂತ ಯಾಕೆ ಹೀಗೆ ಅನ್ನುವಂಥದ್ದು ಪ್ರಶ್ನೆ ಹೇಳ್ತಿರುವಾದ್ರೇನೆ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು DKಶಿ ಅವರ ಹಿನ್ನೆಲೆಯನ್ನು ಬಯಲಾಗಿ ಕರ್ನಾಟಕ ಜನತೆ ಎದುರು ಬಿಚ್ಚಿಟ್ರು. ಅವರಿಗೆ ಯಾವ ರೀತಿ ಕೊತ್ವಾಲನೊಟ್ಟಿಗೆ ಇರತಕ್ಕಂತಹ ಒಂದು ಏನು ಭೂಗತ ದೊರೆಗಳು ಅಂತ ಕರೀತಾರೆ, ಅವರೊಟ್ಟಿಗೆ ಇರ್ತಕ್ಕ ಸಂಬಂಧ, ಅಲ್ಲಿಂದ ಮೇಲ್ ಬಂದವರು, ಹೇಗೆ ಸಿಡಿ ಶಿವು ಆಗಿದ್ದವರು, ಇದನ್ನೆಲ್ಲ ಬಿಚ್ಚಿಟ್ಟಾಗ ಇವರಿಗೆ ಸಿಕ್ಕ ಸಂಸ್ಕಾರ ಇಂಥದೇ, ಅದಕ್ಕೋಸ್ಕರ ಅವರ ನಾಲಿಗೆ ಈ ರೀತಿ ಹೊರಳುತ್ತಿದೆ. ಅದೇನು ದೊಡ್ಡ ವಿಚಿತ್ರ ಮತ್ತು ದೊಡ್ಡ ಆಶ್ಚರ್ಯಕರವಾಗಿರತಕ್ಕಂತ ವಿಷಯ ಅಲ್ಲ ಅಂತ ಹೇಳಿ ಮನವರಿಕೆ ಆಯ್ತು ಅಂತ ಹೇಳಿದ್ರೆ, ನಮ್ಮ ಉಪಮುಖ್ಯಮಂತ್ರಿಗಳ ಮಾತುಗಳಿರ್ಬಹುದು, ಆ ಸೌಜನ್ಯ ಇರ್ಬಹುದು, ಈ ರೀತಿ ಈ ಹಂತದ ಮಟ್ಟಿಗೆ ಬಿದ್ದಿದೆ ಅಲ್ವಾ. ಇವರಿಗೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಸ್ವಾಮಿ. ಸಾಮಾನ್ಯವಾಗಿ ರಸ್ತೆಯಲ್ಲಿ ಓಡಾಡುವ ಜನ ಅಲ್ಲ ಅವರು. ಇವರು ಹೇಳುವತಕ್ಕಂತಹ ಮಾದರಿಗಳು, ಮಾತುಗಳು ಅಷ್ಟನ್ನು ಕೂಡ ಒಂದು ಫಾಲೋವರ್ಸ್ಗಳು ಅವರು ಅದನ್ನು ಮಾದರಿ ನಡೆ ಅಂತ ಹೇಳಿ ನಡ್ಕೊಳ್ತಾರೆ. ಅಂತ ಜವಾಬ್ದಾರಿಯುತವಾಗಿರತಕ್ಕಂತಹ ಸ್ಥಾನದಲ್ಲಿ ಇರತಕ್ಕಂತಹ ಇಂಥ DKಶಿ ಅವರು ಇಂಥ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಮಾತಾಡ್ತೀನಿ. ಅರುಣ್ ಅವ್ರು ಮಾತಾಡ್ತೀನಿ. ಲೈನ್ ಅಲ್ಲಿ ಹೇಮಾವತಿ ಅವರು ಇದ್ದಾರೆ. ಹೇಮಾವತಿ ಅವರು ಏನ್ ಹೇಳ್ತೀರಿ? ಈಗ ಮೊದಲೇದಾಗಿ HD ಕುಮಾರಸ್ವಾಮಿ ಅವರ ಒಂದಷ್ಟು ಹೇಳಿಕೆಗಳನ್ನ ಇಲ್ಲಿ ಪ್ರಚುರಪಡಿಸುವಂತಹ ಕೆಲಸ ಆಗುತ್ತೆ. ಹಳೆಯ ವಿಡಿಯೋಗಳು, ಹೇಳಿರುವಂತಹ ಹೇಳಿಕೆ ಹೇಗೆ ಮಗ್ಗಲು ಬದಲಿಸ್ತಾರೆ ಅನ್ನೋದು, ಅಂದ್ರೆ ಈ ಇಬ್ಬರ ನಾಯಕರ ನಡುವಿನ ನೇರ ಒಂದು ವೈಯಕ್ತಿಕ ಪ್ರದರ್ಶನ ಆಗೋಗ್ಬಿಟ್ಟಿದ್ಯಾ ಹಾಗಾದ್ರೆ ಅಂತ ಏನ್ ಹೇಳ್ತೀರಿ? ಮೊದಲನೇದಾಗಿ ನಮ್ದು ಪ್ರಜಾಪ್ರಭುತ್ವ ಇದೆ. ಈ ವ್ಯವಸ್ಥೆನಲ್ಲಿ ಮುಖ್ಯವಾಗಿ ಆಡಳಿತ ಪಕ್ಷ ಏನು ತಪ್ಪು ಸರಿಗಳನ್ನ ಮಾಡುತ್ತೋ, ಜನರ ವಿರುದ್ಧವಾಗಿ ಅಥವಾ ಜನರ ಆಸ್ತಿಗೆ ತೊಂದರೆ ಆದಾಗ, ಅವರ ಒಂದು ಜೀವನ ಶೈಲಿಗೆ ತೊಂದರೆ ಆದಾಗ ಈ ವಿರೋಧ ಪಕ್ಷ ಅನ್ನುವಂಥದ್ದು ಧ್ವನಿ ಎತ್ತಬೇಕಾಗಿರೋದು. ಅದಕ್ಕೆ ಮುಖ್ಯವಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಚ್ಚರಿಸೋದು. ಏನ್ ಹೇಳ್ತಾರೆ, ಕಾವಲ ನಾಯಿ ಅಂತಾನೆ ಹೇಳ್ತಾರೆ. ಅಂದ್ರೆ ಆ ಒಂದು ನಿದ್ರೆಗೆಟ್ಟು ನಾವು ಅದನ್ನ ಕಾಯ್ತಾ ಇರ್ಬೇಕಾಗುತ್ತೆ ಸರ್ಕಾರನ. ಕಾದಾಗ ನಮ್ಗೆ ಏನೆಲ್ಲ ತಪ್ಪುಗಳು ಕಾಣ್ದು ಬರುತ್ತೆ ಅದನ್ನ ನಾವು ಜನರೊಟ್ಟಿಗೆ ಹೇಳ್ಬೇಕಾಗುತ್ತೆ, ಅವ್ರನ್ನ ತಿದ್ದೋ ಪ್ರಯತ್ನ ಮಾಡಬೇಕಾಗುತ್ತೆ, ಅಸೆಂಬ್ಲಿನಲ್ಲೂ ಕೂಡ ಅದನ್ನ ವಿಷಯನ ತೆಗಿಬೇಕಾಗುತ್ತೆ. ಈ ತರದ್ದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇರುತ್ತೆ. ಅದನ್ನೇ ಕುಮಾರಣ್ಣನವರು ಮಾಡಿಸ್ಕೊಳ್ತಿದ್ರು. ಇವತ್ತು ವಾಲ್ಮೀಕಿ ಹಗರಣ ನಿಜವಾಗ್ಲೂ ಅವ್ರ ಧ್ವನಿ ಎತ್ತದೇ ಇದ್ದಿದ್ರೆ, ಅದನ್ನ ಫೈಂಡ್ ಮಾಡ್ದಿದ್ರೆ, ಇವತ್ತು ಏನ್ ಹಿಂದುಳಿದ ವರ್ಗದವ್ರಿಗೆ ಇರ್ಬೋದು, SC TST ಹಣ ಇರ್ಬೋದು, ಇದು ಎಲ್ಲವೂ ಕೂಡ ಜನರಿಗೆ, ಜನರ ಹಣನ, ಇದು ಕರ್ನಾಟಕದ ಹಣ, ಕರ್ನಾಟಕದ ಜನರಿಗೆ ಮೀಸಲಿಟ್ಟ ಹಣ. PI ಯೋಜನೆಯಲ್ಲಿ ಜನರಿಗೆ ಇಂತಿಂತ ಸ್ಕೀಮ್ಸ್ ಅಂತ ಇಟ್ಟ ಮೇಲೆ ಅದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಎಲ್ಲ ಇಲಾಖೆ ಬಡವರು ಅದಕ್ಕಾಗಿ ವರ್ಷಗಟ್ಟಲೆ ಕಾಯ್ತಾ ಇರ್ತಾರೆ. ಆದ್ರೆ ಅದನ್ನ ಅವರು ಧ್ವನಿ ಎತ್ತಿದ ಸಂದರ್ಭದಲ್ಲಿ ವಿರೋಧ ಪಕ್ಷ ತಮ್ಮ ಕೆಲಸನ ತಾವು ಮಾಡಿದ್ರು.
ಆದ್ರೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಕೇಳುವಂತ ಪ್ರಶ್ನೆಗೆ ಉತ್ತರಿಸಬೇಕಾಗಿತ್ತು ಒಂದು ಅಸೆಂಬ್ಲಿನಲ್ಲಿ, ಅಥವಾ ಆಗಿರೋ ತಪ್ಪಿಗೆ ಅದನ್ನ ಸರಿಪಡಿಸಬೇಕಾಗಿತ್ತು. ಅದನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡಿದ್ರು, ಕುಮಾರಣ್ಣನವರು ನ್ಯಾಯಯುತವಾಗಿ ಕೇಳಿದಂತ ವಿಷಯಗಳಿಗೆ ಇವರು ಅವರನ್ನ ಮತ್ತೆ ದೇವೇಗೌಡರನ್ನ ಎಲ್ಲರನ್ನ ಬಾಯಿಗೆ ಬಂದಾಗೆ ಯಾವಾಗಲೂ ಏಕವಚನಗಳ ನಮಗೇನು ತಾನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು ಅಂತ ತಾವೇ ಇನ್ನೊಂದ್ಸಲ ರಿವ್ಯೂ ಮಾಡಿ ನೋಡ್ಬೋದು. ಇಂದಿನ ಕೆಲವೊಂದು ವಿಷಯಗಳನ್ನ ನೀವು ಗಮನ ಹರಿಸಿದಾಗ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಅವ್ರು ಯಾಕೆ ಅದು ನಮ್ದು ಏಕವಚನ ಇರ್ಬೋದು, ಅವರ ಪರ್ಸನಲ್ ವಿಷಯಗಳನ್ನ ಯಾಕೆ ತೆಗೆದ್ರು ಅಂದ್ರೆ ಇವರು ಮಾಡಿರೋ ತಪ್ಪನ್ನ ಮುಚ್ಚಿ ಹಾಕಿ ಜನರಿಗೆ ಮಾಹಿತಿಯ ಲಭ್ಯತೆಯನ್ನು ಕಡಿಮೆ ಮಾಡ್ಬೇಕಾಗಿತ್ತು. ಜನರನ್ನ ಡೈವರ್ಟ್ ಮಾಡಕ್ಕೋಸ್ಕರ ಇವರು ಅವರ ಪರ್ಸನಲ್. ಓಕೆ, ಫೈನ್ ಮೇಡಮ್, ಮಾತಾಡ್ತೀನಿ ಮುಂದಿನ ಭಾಗದಲ್ಲಿ. ಫಿರೋಜ್ ಖಾನ್ ಅವರು ಮೊದಲನೇದಾಗಿ ಅಂದ್ರೆ ಈಗ ಒಂದು ಪಾದಯಾತ್ರೆ ನಡೆದಿದ್ ಯಾಕೆ ಮೂಡ ಹಗರಣ ಅಂತ, ಮೂಡ ಹಗರಣದ ಕುರಿತಾದಂತಹ ವಿಚಾರವನ್ನ ಅಂದ್ರೆ ನಾನು ನಿಮ್ಗೆ ಮುಂದಿನ ಭಾಗದಲ್ಲಿ ಪ್ರಶ್ನೆ ಕೇಳ್ತೀನಿ, ಒಂದ್ ಸಣ್ಣ ಬ್ರೇಕ್ ತಗೊಂಡ್ ಬರ್ತೀನಿ. ಮೂಡ ಪಾದಯಾತ್ರೆ ಅನ್ನೋದು ಇವತ್ತಿಗೇನೋ ನೆನ್ನೆ ಅಂದ್ರೆ ಸಮಾಪ್ತಿ ಆಗಿದೆ. ಆದ್ರೆ ಇದರಿಂದ ಸಾಧಿಸಿದ್ದೇನು, ಗಳಿಸಿದ್ದೇನು ಮೈತ್ರಿ ಪಕ್ಷಗಳು, ಮುಂದಿನ ಹೋರಾಟ ಇಷ್ಟೇ ನಿಷ್ಠುರವಾಗಿ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಎದುರಾಗುತ್ತೆ. ಚರ್ಚೆ ಮುಂದುವರಿಯುತ್ತೆ ವಿರಾಮದ ನಂತರ. ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡೆ, ಕ್ಷಣ ಕ್ಷಣದ ಅಪ್ಡೇಟ್, ನಿಖರ ಮಾಹಿತಿ, ಪ್ರತಿ ಕ್ಷೇತ್ರದ ಆಗು ಹೋಗಿನ ಒಳನೋಟ, ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ. ದಿನದ 24 ಗಂಟೆಯೂ ನಿರಂತರ ಸುದ್ದಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಿ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಗಾಂಧಿ ವೃದ್ಧಾಶ್ರಮ ಹುಟ್ಟಿದ್ದು ಹೇಗೆ? ಒಂದು ಛಲ ಇತ್ತು ನನ್ನಲ್ಲಿ, ಒಂದು ಆಶ್ರಮವನ್ನು ಕಟ್ಟಬೇಕು, ಹಿರಿಯರ ಸೇವೆ ಮಾಡಬೇಕು. ಸಾಮಾನ್ಯವಾಗಿ ಯಾವ ಕಾರಣಕ್ಕೆ ಬರ್ತಾರೆ ಸರ್? ಸೊಸೆಯಂದರು ಹೆಚ್ಚಾಗಿ ಬಂದಾಗ ಅತ್ತೆ ಮಾವಂದರು ಇಲ್ಲದೇ ಇರೋ ಮನೆಯನ್ನು ಕೋರ್ತಾರೆ. ವೀರ ಕನ್ನಡಿಗ ಅವಾರ್ಡ್ ಏನು ಕೊಡ್ತಾ ಇದ್ದಾರೆ, ಬಹಳ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು. ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ಸ್ 2024. ಶ್ರೀ ಭೂಪಾಳಂ ಸುನೀಲ್, ಸಮಾಜ ಸೇವಕರು. ತಪ್ಪದೆ ವೀಕ್ಷಿಸಿ ಇಂದು ರಾತ್ರಿ 9:30ಕ್ಕೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಫಿರೋಜ್ ಅವ್ರು ಏನ್ ಹೇಳ್ತೀರಾ ಮೊದಲೇದಾಗಿ? ಅಂದ್ರೆ ಇದು ಕೇವಲ ವೈಯಕ್ತಿಕ ಪ್ರತಿಷ್ಠೆ ಆಯ್ತಾ? ಒಂದು ಜನಾಂದೋಲನ ಅನ್ನೋ ಹೆಸರು, ಮತ್ತೊಂದು ಪಾದಯಾತ್ರೆ ಅನ್ನುವಂಥ ಚಳುವಳಿ, ಮೈಸೂರು ಚಲೋ ಅನ್ನುವಂಥ ಚಳುವಳಿಯನ್ನ ಮಾಡ್ತಾ ಇದ್ದೀವಿ ಅಂತ. ನಿಜಕ್ಕೂ ಒಂದು ಗುರಿ ಉದ್ದೇಶವನ್ನ ಕಾಲ ಬದಲಾಗ್ತಾ, ರಾಜಕೀಯ ಹೋರಾಟಗಳು, ಚಳುವಳಿಗಳು ಕಳ್ಕೊಳ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಏನ್ ಹೇಳ್ತೀರಿ ಮೇಡಮ್? ನೀವು ಹಿಂದಿನ ದಿನಗಳಲ್ಲಿ ಚಳುವಳಿ ಅಂತ ಮಾಡ್ತಿದ್ದು, ನೀವು ಸುಮಾರು ಪಕ್ಷದವರು ಮಾಡಿದ್ದಾರೆ, ಸುಮಾರು ಹೋರಾಟಗಾರರು ಚಳುವಳಿಗಳು ಮಾಡಿದ್ದಾರೆ. ಯಾತಕ್ಕಾಗಿ? ಜನರ ಹಿತಕ್ಕಾಗಿ, ಜನರಿಗಾಗಿ, ಅಭಿವೃದ್ಧಿ ಆಗ್ಲಿ, ಒಳ್ಳೆ ಶಿಕ್ಷಣ ಇಲಾಖೆ ಬರಬೇಕು, ಆರೋಗ್ಯ ಇಲಾಖೆಗಾಗಿ ಅವರು ಚಳುವಳಿಗಳು ಮಾಡ್ತಿದ್ರು. ಮತ್ತೆ ಯಾವ ಸರ್ಕಾರ ಜನರ ವಿರುದ್ಧ ಕೆಲಸ ಮಾಡುತ್ತೆ ಅವರ ವಿರುದ್ಧ ಚಳುವಳಿಗಳು ನಡೀತಿತ್ತು. ಅದಕ್ಕಾಗಿ ಸುಮಾರು ಎಕ್ಸಾಂಪಲ್ಸ್ ಇದ್ದಾರೆ, ಸುಮಾರು ಹೋರಾಟಗಳಿದ್ದಾರೆ ನಮ್ಮ ಕರ್ನಾಟಕ ಪರ ಹೋರಾಟಗಳು. ಇವತ್ತು ಬಿಜೆಪಿಯವರು ಏನ್ ಚಳುವಳಿ ಮಾಡಿಕೊಂಡು ಮೈಸೂರವರೆಗೂ ಹೋಗಿದ್ದಾರೆ ಅಂತದ್ರಲ್ಲಿ ಅವರು ಕರ್ನಾಟಕದ ಅಭಿವೃದ್ಧಿಗಾಗಿ ಅಂತ ಅಲ್ಲ, ಒಂದು ಶೇಡು ಅಂದ್ರೆ ಕಾಂಗ್ರೆಸ್ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದಿರೋದು, ಬಹುಮತ ಸರ್ಕಾರದಿಂದ ಬಿಜೆಪಿಗೆ ಏನೊಂದು ಮುಖಭಂಗ ಆಯಿತು, ಅದರಿಂದ ಪರ್ಸನಲ್ ಅಟ್ಯಾಕ್ಸ್. ಇವಾಗ ನೀವು ಅಂತೀರಾ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ, ಇವತ್ತಿಂದಲ್ಲ, ಮುಂಚೆ ನಿಮ್ಗೆ ಗೊತ್ತಿರಬಹುದು, ಅವರು ಗುಜರಾತ್ MLAಗಳನ್ನ ಯಾವತ್ತವರು ಇವ್ರು ಕರ್ಕೊಂಡ್ಬಂದು ಇವ್ರು ರಕ್ಷಣೆ ಕೊಟ್ಟರು, ಅವತ್ತಿಂದ ಅವರಿಗೆ ಜೈಲ್ಗೆ ಹಾಕ್ಸೋದ್ರಿಂದ ಅವ್ರ ಫ್ಯಾಮಿಲಿ ಅವ್ರನ್ನ ಅದೇ IT ರೇಟ್ಸು ಇದನ್ನೆಲ್ಲ ನೋಡ್ತಿದ್ರೆ ಅದು BJP ಅವ್ರಿಗೆ ಎಲ್ಲೋ ಒಂದು ಕಡೆ ಇವ್ರ ಮೇಲೆ ಇನ್ನೂ ಆ ಸೇಡು ಇದೆ. ಮತ್ತೆ ಇನ್ನೊಂದು ಏನಂದ್ರೆ, ಇವ್ರ ಮೇಲೇನಾದ್ರೂ ಆ ಥರ ಮೂಢ ಹಗರಣ ಏನ್ ನೀವು ಹೇಳ್ತಿದ್ದೀರಾ, ಅದ್ರ ಮೇಲೆ CBI ತನಿಖೆ ಮಾಡಲಿ.
ಸರ್ಕಾರ ತನಿಖೆ ಇಲಾಖೆ ಇದೆ, ಅದನ್ನ ಇಲಾಖೆ ಮಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರೇನಾದ್ರು ತಪ್ಪಾಗಿದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕಾಗತ್ತೆ. ಮತ್ತೆ DK ಶಿವಕುಮಾರ್ ಅವ್ರ ಇನ್ವಾಲ್ವ್ ಆಗಿದ್ರೆ ಅವರು ರಾಜೀನಾಮೆ ಕೊಡ್ಬೇಕಾಗತ್ತೆ. ಬಟ್ ಬಿಜೆಪಿ ಅವ್ರು ಏನಂದ್ರೆ ಒಂದು ಕಡೆಯಿಂದ ಕುಮಾರಸ್ವಾಮಿ ಅವ್ರನ್ನ ಯುಟಿಲೈಸ್ ಮಾಡ್ಕೊಂಡು ಇವತ್ತು ಏನೋ ಒಂದು ಅವರು ಒಂದು ಕ್ಷೇತ್ರ ಒಂದು ಅಂದ್ರೆ ಇದಕ್ಕೆ ಸೆಡ್ ಹೊಡೆದು ಕಾಂಗ್ರೆಸ್ ಅವ್ರು ಮಾಡ್ತಿರೋದು ಜನಾಂದೋಲನ ಅದು ಸರಿಯಾಗಿದೆ ಅಂತ. ಮೇಡಮ್, ನಾನು ಹೇಳ್ತಿರೋದು ಕಾಂಗ್ರೆಸ್ ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ ನಾನು. ಬಟ್ ನಾನು ಹೇಳ್ತಿರೋದು ಇದರಿಂದ ಇವರು ಇಬ್ರು ಪರ್ಸನಲ್ ಅಟ್ಯಾಕ್ಸ್ ಆಗ್ತಿರೋದು ಜನರಿಗೆ ಏನ್ ಲಾಭ ಆಗ್ತಿದೆ, ಜನರ ಅಭಿವೃದ್ಧಿಗೆ ಏನಾಗ್ತಿದೆ. ಇವತ್ತು ನಿಮ್ಗೆ ಗೊತ್ತಿರಬಹುದು ಸುಮಾರು ಕ್ಷೇತ್ರಗಳಲ್ಲಿ ಏನೇನೋ ಪ್ರಾಬ್ಲಮ್ಸ್ ಇದೆ. ಇವರು ಅಪೋಸಿಷನ್ ಲೀಡರ್ ಆಗಿ ಇವತ್ತು ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ವಿಜೇಂದ್ರ ಅವರು ಇವತ್ತು ಇವರು ಬಿಜೆಪಿ ಅಪೋಸಿಷನ್ ಅಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಅವರು ಏನೇನು ತಪ್ಪು ಮಾಡ್ತಿದ್ದಾರೆ, ಮತ್ತೆ ಎಲ್ಲಿ ಫಂಡ್ಸ್ ಯುಟಿಲೈಸ್ ಆಗ್ತಿಲ್ಲ, ಎಲ್ಲಿ ಅನುದಾನ ಸಿಗ್ತಿಲ್ಲ, ಅದರ ಬಗ್ಗೆ ಮಾತಾಡಬೇಕು. ಮತ್ತೆ ಜನರಿಗೆ ಅಭಿವೃದ್ಧಿ ಆಗೋ ಕೆಲಸಗಳ ಬಗ್ಗೆ ಮಾತಾಡಬೇಕು. ಹೋರಾಟಗಳು ಮಾಡಲಿ, ಇಲ್ಲ ಅಂತಿಲ್ಲ, ಹೋರಾಟ ಮಾಡೋದು ಅವರ ಹಕ್ಕು. ಬಟ್ ಇವತ್ತೇನಾಗ್ತಿರೋದಂದ್ರೆ ಒಂದು ಪರ್ಸನಲ್ ದ್ವೇಷ ಇಟ್ಕೊಂಡು ಪರ್ಸನಲ್ ಅಟ್ಯಾಕ್ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಮೇಡಮ್, ಇವತ್ತು ನಿಮ್ಗೆ ಗೊತ್ತಾಗ್ತಿದೆ ಸುಮಾರು ಜಾಗದಲ್ಲಿ ಫ್ಲಡ್ಸ್ ಆಗ್ತಿದೆ. ಫ್ಲಡ್ಸ್ ಬಗ್ಗೆ ಇವ್ರು ಏನು ಅಭಿಪ್ರಾಯಗಳಿಲ್ಲ. ಪ್ರಾಪರ್ ಅಲ್ಲಿ ಹೋಗ್ಬಿಟ್ಟು ಪ್ರಾಪರ್ ಆಗಿ ಏನಾಗ್ತಿದೆ, ಜನರಿಗೆ ಏನು ಕುಂದುಕೊರತೆಗಳಿವೆ. ಮತ್ತೆ ನಿಮಗ್ ನೋಡ್ದಂಗೆ ಇವತ್ತು ಸುಮಾರು ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಸರ್ಕಾರಿ ಶಾಲೆಗಳ ಬಗ್ಗೆ ಏನಾದ್ರು ಇವ್ರು ಮಾತಾಡ್ತಿದಾರಾ? ಆರೋಗ್ಯ ಇಲಾಖೆ ಆಯ್ತು, ಕಾಂಗ್ರೆಸ್ ಅವರ ಸರ್ಕಾರ ನಡೆಸ್ತಿದ್ದಾರೆ. ಇವತ್ತು ಇವ್ರಿಗೊಂದು ಚಾನ್ಸ್ ಇದೆ, ಅವ್ರು ಕೆಲಸ ಮಾಡ್ತಿದಾರಾ ಮಾಡ್ತಿಲ್ಲ ಅಂತ ಇವತ್ತು ಜನ ನೋಡ್ತಿದ್ದಾರೆ. ಆತರ ಇವ್ರು ಆತರ ಪ್ರಾಪರ್ ಕೆಲಸ ಮಾಡಿದಿದ್ರೆ ಜನ ಏನಕ್ಕೆ ಈ ಸತಿ ಕಾಂಗ್ರೆಸ್ ಗೆಲ್ಲಿಸ್ತಿದ್ರು ಅಲ್ವಾ? ಎಸ್, ಬಾಲಕೃಷ್ಣ ಯಾದವ್ ಕಾಂಗ್ರೆಸ್ ವಕ್ತಾರರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಾಲಕೃಷ್ಣ ಯಾದವ್ ಅವರೇ, ಈಗ ಮೈಸೂರಿನ ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆಯ ಮೂಲಕ ಕಹಳೆ ಮೊಳಗಿಸಿ ಮೈಸೂರು ಚಲೋ ಅನ್ನೋ ಒಂದು ಚಳುವಳಿಯನ್ನು ಹಮ್ಮಿಕೊಂಡು ಇವತ್ತು ಸಮಾಪ್ತಿ ಮಾಡಿದ್ರು, ಸಮಾರೋಪ ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಮೂಲ ಟಾರ್ಗೆಟ್ ಇದ್ದಿದ್ದೆ DK ಶಿವಕುಮಾರ್. ಸಿದ್ದರಾಮಯ್ಯನವರಿಗಿಂತಲೂ ಕೂಡ DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದು HD ಕುಮಾರಸ್ವಾಮಿ. ಅಂದ್ರೆ ನೀವು ಕೂಡ DK ಶಿವಕುಮಾರ್ ಅವರು ಕೂಡ HD ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದ್ರು. ಅಂದ್ರೆ ನೀವು ಈ ಕಡೆ ಜನಾಂದೋಲನ ಅಂತ ಅನ್ಕೊಂಡು ಬರೋದು, ಈ ಕಡೆ ಇವ್ರ ಪಾದಯಾತ್ರೆ ಅನ್ಕೊಂಡು ಬರೋದು. ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಯಾರಾದ್ರೂ ಒಬ್ಬರಾದ್ರೂ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ, ಧ್ವನಿ ಎತ್ತಿದ್ದೀರಾ, ಕಹಳೆ ಮೊಳಗಿಸಿದ್ದೀರಾ? ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡಿ, ನಮ್ಮ ನಾಯಕರು DK ಶಿವಕುಮಾರ್ ಅವರು, ಈ ರಾಜ್ಯದ ಅಧ್ಯಕ್ಷರು, ಒಂದು ಮಾತನ್ನ ಯಾವಾಗಲೂ ಹೇಳ್ತಾರೆ. ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಹೌದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳ್ತಾ ಇರ್ತಾರೆ. ದಯಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾವಾಗ ಹೇಳ್ತಾ ಇರ್ತಾರೆ, ನೋ ಮೋರ್ ನೋ ಎನಿಮೀಸ್, ನೋ ಎನಿಮೀಸ್. ಯಾರಿಗೆ ಶತ್ರುಗಳು ಯಾರಿಗೆ ಜಾಸ್ತಿ ಇರ್ತಾರೆ ಅವರು ಜಾಸ್ತಿ ಬೆಳೆದಿದಾರಂತ. DK ಶಿವಕುಮಾರ್ ಅವರು ಕೂಡ ಯಾಕೆ HD ದೇವೇಗೌಡರು ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಮೋರ್ ಪವರ್ಫುಲ್ ಇದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರ ಜನಪ್ರಿಯತೆಯನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಅಧ್ಯಕ್ಷರಾದ ನಂತರ ಈ ರಾಜ್ಯದಲ್ಲಿ 136 ಸ್ಥಾನ ಕಾಂಗ್ರೆಸ್ಸಿಗೆ ಯಾವಾಗ ಬಂತು, ಅದರ ನಂತರ ಮೈಸೂರು ಏನು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಸಾಮ್ರಾಜ್ಯ, ಅದರಲ್ಲೂ ಕೂಡ ದೇವೇಗೌಡರ ಹಿಡಿತದಲ್ಲಿದ್ದ ಒಕ್ಕಲಿಗ ಮತಗಳು, ಅಲ್ಲೂ ಒಕ್ಕಲಿಗ ಏನು ವಿಧಾನಸಭಾ ಕ್ಷೇತ್ರಗಳಿದ್ವು, ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೆಜಾರಿಟಿ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಕ್ಕಲಿಗ ಮತದಾರರು ಕೂಡ ಆಶೀರ್ವಾದವನ್ನು ಮಾಡಿದ್ರು. ದೇವೇಗೌಡರ ಫ್ಯಾಮಿಲಿಯಲ್ಲಿ ಒಂದು ಹಣಕಾಸ ಆರಂಭ ಆಯ್ತು. ಅಲ್ಲ ಸರ್, ಅದಾದ್ಮೇಲೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂತ ನೋಡಿದ್ವಲ್ಲ ಸರ್. ನೀವ್ ಎಷ್ಟರ ಮಟ್ಟಿಗೆ ಮುಗ್ಗರಿಸಿದ್ರಿ ಅನ್ನೋದು ನೋಡಿದ್ವಲ್ಲ. ಅದು ಗಳಿಸಿದ್ದು ನೋಡಿದ್ವಿ, ಕಳ್ಕೊಂಡದ್ದು ನೋಡಿದೀವಿ ಅಲ್ವಾ? ಮೇಡಮ್ 19 ಸ್ಥಾನಗಳನ್ನ ಯಾವಾಗ 19 ಸ್ಥಾನಗಳನ್ನ ಗಳಿಸಿದ್ರು JDS ಅವರಿಗೆ, ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪರಾಭವನವನ್ನು ಕೊಂಡ್ರು. ಇದಾದ ನಂತರ ಅವರಿಗೆ ಕಳವಳ ಸ್ಟಾರ್ಟ್ ಆಯ್ತು. DK ಶಿವಕುಮಾರ್ ಅವ್ರ ಮೇಲೆ ಟಾರ್ಗೆಟ್ ಮಾಡುದು. ಇದೇ ಸನ್ನಿವೇಶವನ್ನ ನಾನು ಈ ಹಿಂದಕ್ಕೆ ಒಂದು 15 ವರ್ಷ ಹಿಂದಕ್ಕೆ ತಗೊಂಡು ಹೋಗ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗ ಜನಪ್ರಿಯರಾದ್ರು, ಯಾವಾಗ ಅಹಿಂದ ಸಮಾವೇಶಗಳು ಮಾಡಿದ್ರು, ಅವರು ನಾಯಕರಾಗ್ತಾರಂತ ಬೆಳೆದ್ರು, ಅವ್ರನ್ನ ಟಾರ್ಗೆಟ್ ಮಾಡಕ್ ಹೊರಟ್ರು HD ದೇವೇಗೌಡರ ಫ್ಯಾಮಿಲಿ. ಅದಾದ ನಂತರ ಏನ್ ನಡೆದಿದ್ದು ಇತಿಹಾಸ. ಅದಾದ್ಮೇಲೆ ಮೈತ್ರಿ ಮಾಡ್ಕೊಂಡ್ರಿ ನೀವು ಅವರು ಅಲ್ವಾ?
ಅದಾದ ನಂತರ ಸಿದ್ದರಾಮಯ್ಯನವರು ತನ್ನದೇ ಆದಂತಹ ನಾಯಕತ್ವದ ಛಾಪನ್ನು ಮೂಡಿಸಿದ್ರು. ಇವತ್ತು ಕೂಡ ಅದೇ ಪುನರಾವರ್ತನೆ ಆಗ್ತಾ ಇದೆ. ಒಂದು ಮನಗಾಣ್ರಿ, HD ದೇವೇಗೌಡರವರ ಫ್ಯಾಮಿಲಿ ಯಾರ ಮೇಲೆ ಆದ್ರೂ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಅವರಿಗೆ ರಾಜಕೀಯದಲ್ಲಿ ಅತ್ಯುನ್ನತ ಭವಿಷ್ಯ ಬರ್ತದೆ ಅಂತ ತಿಳ್ಕೊಳ್ಳಿ. ಇವತ್ತು ನಮ್ಮ ಏನು DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಅವ್ರು ಮಾಡ್ತಾ ಇದಾರೆ ಅಂತಂದ್ರೆ ಅಲ್ಲಿಗೆ ಖಚಿತ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಬಹಳ ಪ್ರಬಲ ನಾಯಕರಾಗ್ತಾ ಇದ್ದಾರೆ. ಮತ್ತೆ ಈಗಿದ್ದಾರೆ ಆದ್ರೆ ಇನ್ನೊಂದು ಘಟ್ಟ ತಲುಪ್ತಾರೆ ಅವ್ರನ್ನ. ಹಾಗಾಗಿ ಅಲ್ಲ ಈಗ ಸರ್ ಇನ್ನೊಂದು ವಿಷಯ ಅಂದ್ರೆ ನಿಮಗೆ ಬಿಜೆಪಿ ಅವ್ರ ಮೇಲಿನ ಭಯಕ್ಕಿಂತಲೂ ಕೂಡ ಕುಮಾರಸ್ವಾಮಿ ಅವ್ರ ಮೇಲಿನ ಭಯ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ. ಪುರಾಣಿಕ್ ಸರ್ ಇದನ್ನ ಒಪ್ಕೊಳ್ತಾರ ಹೆಂಗೆ ಅಂತ? ಅವ್ರು ನಮ್ಮ ಕೃಷ್ಣ ಅವರು DK ಶಿವಕುಮಾರ್ ಅವರ ಒಂದು ಶಕ್ತಿ ಅಥವಾ ಚಾಕಚಕ್ಯತೆ, ರಾಜಕೀಯ ನೈಪುಣ್ಯತೆ ಬಗ್ಗೆ ಹೇಳಿದ್ದು ಅದನ್ನ ಒಪ್ತೇವೆ. ಕಾರಣ DK ಶಿವಕುಮಾರ್ ಇಸ್ ಅ ಗ್ರೇಟ್ ಸ್ಟ್ರಾಟಜಿಸ್ಟ್, ಅದ್ರಲ್ಲಿ ಏನು ಸಂಶಯ ಇಲ್ಲ. ಆಕ್ಚುಲಿ ಅವರು ನಿನ್ನೆ ಭಾಷಣ ಮಾಡಿದಾಗ ಹೇಳಿದ್ರು, ನನ್ನ ಅಧ್ಯಕ್ಷತೆಯಲ್ಲಿ 336 ಸೀಟ್ಗಳನ್ನ ನಾವು ಗೆದ್ದಿದ್ದೇವೆ. ಆ ಒಂದು ಬಂಡೆಯಂತಹ DK ಶಿವಕುಮಾರ್ ಸಿದ್ದರಾಮಯ್ಯನವರ ಪರವಾಗಿ ಬಂಡೆಯಂತೆ ಇರ್ತಾರೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಆಮೇಲೆ ಇವರು HD ಕುಮಾರಸ್ವಾಮಿ ಅವರು ಹೇಳಿದ್ರು, ಈ ಬಂಡೆ ನನ್ನನ್ನ ಮುಗಿಸಿದೆ. ನಾವು ಯಾವಾಗ ಒಂದು ಸಮ್ಮಿಶ್ರ ಸರ್ಕಾರ ಮಾಡಿದ್ದು ಅವಾಗ ಬಂಡೆಯಿಂದಾಗೆ ನಾನು ಅಧಿಕಾರ ಕಳ್ಕೊಂಡೆ. ಸರ್ ಈ ಹಿಂದೆ ಇನ್ನೊಂದು ಹೇಳ್ತಿದ್ರು ಸರ್ ಅವರು, ಸರ್ ಹಿಂದೆ ಹೇಳ್ತಾ ಇದ್ದಿದ್ದು ಸಿದ್ದರಾಮಯ್ಯನವರಿಂದ ನಾನು ಅಧಿಕಾರ ಕಳ್ಕೊಂಡೆ ಅಂತ. ಈಗ DK ಶಿವಕುಮಾರ್ ಅವರಿಂದ ಅಧಿಕಾರ ಕಳ್ಕೊಂಡೆ ಅಂತಾರೆ. ಸಮಯ ಸನ್ನಿವೇಶಕ್ಕೆ ಹೆಂಗಬೇಕೋ ಹಂಗ ಮಾತುಗಳು ಬರ್ತಾ ಇದೆ ಎಲ್ಲಾ ನಾಯಕರಿಂದಲೂ ಕೂಡ. ಇಲ್ಲ, ಎರಡನ್ನೂ ನಿಜ. ಅವ್ರು ಹೇಳಿದ್ದು ಈಗ ಸದ್ಯ ಇರೋದು ನೀವು ಹೇಳ್ತಾರಲ್ಲ, ಇದು HDK ವರ್ಸಸ್ DKS ಆದ್ರಿಂದ DK ಶಿವಕುಮಾರ್ ಅವರನ್ನ ನಂಬಿದಂತಹ ಸಿದ್ದರಾಮಯ್ಯನವರಿಗೆ ಬಂಡೆಯ ರೀತಿಯಲ್ಲಿ ನನಗೆ ಏನ್ ಮಾಡಿದ್ರು ಅದೇ ರೀತಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅಂದ್ರೆ ಇದರ ಅರ್ಥ ಏನಂತ ಅಂದ್ರೆ DK ಶಿವಕುಮಾರ್ ಅವರಿಗೆ ಉಜ್ವಲ ಭವಿಷ್ಯ ಇದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈಗಿನ ಒಂದು ಚಳವಳಿಯನ್ನು ನೋಡಿದ್ರೆ, ಅವರ ನಿನ್ನೆಯ ಭಾಷಣವನ್ನು ನೋಡಿದ್ರೆ DK ಶಿವಕುಮಾರ್ ಅವರು ತಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳು ಮತ್ತು ಅಲ್ಲಿ ಶಾಸಕರ ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗಬೇಕಾದಕ್ಕೆ ವಿಳಂಬ ಆಗಿದೆ. ಆ ವಿಳಂಬ ಗ್ಯಾರಂಟಿಗಳಿಂದ ಆಗಿದೆ. ಅದರಿಂದ ನಾವು ಜನರಿಗೆ ಇನ್ನು ಆಡಳಿತ ಕೊಡ್ತೇವೆ. ಈ ರೀತಿಯ ಆಪಾದನೆಗಳಿಂದ ನಮ್ಮನ್ನು ನೀವು ರಕ್ಷಿಸಿ, ಜನ ಇವರ ಮಾತನ್ನು ನಂಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡಬೇಕಾಗಿತ್ತು. ಆದ್ರೆ ಕೊಡ್ಲಿಲ್ಲ. ಅದನ್ನ ಬಳಸ್ಕೊಂಡಿದ್ದು ಅವರ ಒಂದು ಶಕ್ತಿ ಪ್ರದರ್ಶನದ ಹಿನ್ನೆಲೆಯಲ್ಲಿ, ಜೊತೆಗೆ ಸಿದ್ದರಾಮಯ್ಯನವರಿಗೆ ನನ್ನನ್ನು ಬಿಟ್ಟರೆ ನಿಮ್ಮನ್ನು ಯಾರೂ ರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮೆಸೇಜ್ ಅನ್ನು ಸಹ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು, ನಾನು ಅಧ್ಯಕ್ಷನಾಗಿರುವ ಸಂದರ್ಭದಲ್ಲಿ 136 ನಿಜ 136 ಸೀಟ್ ಅಂತ ಒಂದು ಸೆಕ್ಯೂರಿಟಿ ಅಥವಾ ಒಂದು ಬೆಂಬಲವನ್ನ ಕೊಟ್ಟಂತ ಜನತೆಗೆ ನೀವು ಈ ರೀತಿಯ ಉತ್ತರಗಳನ್ನ ಕೊಡುವ ಬದಲು ನೀವು ಮಾಡಿದಂತ ಕಾರ್ಯಕ್ರಮಗಳಲ್ಲಿ ವಿಡಿಯೋದಲ್ಲಿ ತೋರಿಸಬಹುದಿತ್ತು. ಆದ್ರಿಂದ ಈ ಕಾಂಗ್ರೆಸ್ ವಕ್ತಾರರು ಹೇಳ್ತಕ್ಕಂಥದ್ದು ಅವರು ಅವರ ಪಕ್ಷದ ನಾಯಕರ ಬಗ್ಗೆ ಹೇಳ್ತಾರೆ. ಆದ್ರೆ DK ಶಿವಕುಮಾರ್ ಅವರಿಗೆ ಉಜ್ವಲವಾದ ಭವಿಷ್ಯ ಇದೆ ಅಂತಕ್ಕಂಥದ್ದು ಅವ್ರ ಮಾತನ್ನ ಹೇಳಿರೋದನ್ನು ನೋಡಿದ್ರೆ, ಈ ಒಂದು ಸನ್ನಿವೇಶದಲ್ಲಿ ಮುಂದೆ ಏನಾದ್ರೂ ಒಂದು ಅನಿವಾರ್ಯವಾದ ಪ್ರಸಂಗ ಬಂದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋ ಒತ್ತಡ ಬಂದ್ರೆ, DK ಶಿವಕುಮಾರ್ ಬಿಟ್ಟು ಬೇರೆ ಯಾರನ್ನೂ ಮುಖ್ಯಮಂತ್ರಿ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗುವುದಿಲ್ಲ. ಅದರ ಭವಿಷ್ಯ ಬಹಳ ಒಂದು ರೀತಿಯಲ್ಲಿ ಡೋಲಾಯಮಾನ ಆಗುತ್ತೆ ಅಂತಕ್ಕಂಥ ಸಂದೇಶವನ್ನು, ಒಂದು ಹಿಂಟ್ ಅನ್ನು ಕೊಟ್ಟಂತೆ ಕಾಣಿಸಿದೆ. ಆ ದೃಷ್ಟಿಯಿಂದ ಈ ಒಂದು ಪೈಪೋಟಿ ಅಂತಕ್ಕಂಥದ್ದು ವೈಯಕ್ತಿಕ ಪೈಪೋಟಿ, DK ವರ್ಸಸ್ ಅಂಡ್ HDK. ಇದು ನಿಜ, ನಿಮ್ ಟೈಟಲ್ ಬಹಳ ಚೆನ್ನಾಗಿದೆ. ಆಮೇಲೆ ಎರಡೂ ಸಭೆಗಳು ಈ ರೀತಿಯ ಒಂದು ಮೆಸೇಜ್ ಅನ್ನ ಅಥವಾ ಚಿತ್ರಣವನ್ನ ಜನರಿಗೆ ಕೊಟ್ಟಿದ್ದಾರೆ. ಆದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನಿಮ್ಮ ಪಕ್ಷದ ಸಾಧನೆಗಳು, ಅವರು ಹಿಂದೆ ಕಾಂಗ್ರೆಸ್ನವರ ವಿರುದ್ಧವಾಗಿ ಅವ್ರು ಏನು ಒಳ್ಳೆ ಕೆಲಸ ಮಾಡಿದ್ರು ಅದನ್ನ ಹೇಳ್ಬೋದಿತ್ತು. ಇದು ವ್ಯಕ್ತಿಗತವಾಗೋಯ್ತು. ಕೊನೆಗೆ ರಾಜೀನಾಮೆಯನ್ನ ಕೊಡಬೇಕು ಅಂತಕ್ಕಂಥ ಮುಖ್ಯಮಂತ್ರಿಗಳ ಮಾತು. ಮಾತಾಡ್ತೀನಿ ಬಾಲಕೃಷ್ಣ ಅವ್ರ ಲೈನ್ ಅಲ್ಲಿ ಇರಿ, ಇನ್ನೂ ಸಾಕಷ್ಟು ಜನ ಇದ್ದಾರೆ ಅನಗತ್ಯವಾದ ವಿಷಯಗಳನ್ನ ನಿನ್ನೆ ಹೆಚ್ಚೆಚ್ಚಾಗಿ ತೋರಿಸಿ ಜನರಿಗೆ ಇಬ್ಬರು ನಂಬಲಿಕ್ಕೆ ಆಳವಲ್ಲದ ಪಕ್ಷಗಳು ಅಥವಾ ಗುಂಪುಗಳು ಎನ್ನುವ ರೀತಿಯಲ್ಲಿ ಭಾವನೆ ಮೂಡಿತು. ಓಕೆ ಸರ್, ಫೈನ್, ಮಾತಾಡ್ತೀನಿ. ಅರುಣ್ ಅವರು, ಈಗ ಬಿಜೆಪಿ ಅವರ ಭಯಕ್ಕಿಂತ ನಾನು ಈಗಾಗಲೇ ಒಂದು ಪ್ರಶ್ನೆ ಕೇಳಿದೆ ಬಾಲಕೃಷ್ಣ ಅವರಿಗೆ, JDS ನ ಕುಮಾರಸ್ವಾಮಿ ಅವರ ಬಲ ಅಂದ್ರೆ ಭಯ ಜಾಸ್ತಿ ಆಗಿದೆ ಅಂತ. ಅಂದ್ರೆ ಅವರ ಬಲ ಬೆಂಬಲ ನಿಮ್ಮ ಬಿಜೆಪಿ ನಾಯಕರ ಅಥವಾ ವರ್ಚಸ್ಗಿಂತ ಹೆಚ್ಚಿನದಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ಎಲ್ಲೂ ತೊಡಕಾಗಲ್ವಾ? ಈ ಮೈತ್ರಿ ಇದೇ ರೀತಿಯ ಗಟ್ಟಿಯಾಗಿ ಮುಂದುವರಿಯುತ್ತೆ ಅಂತೀರಾ? ಭಯ ಇರೋದು ಯಾರಿಗೆ ಹೇಳಿ? ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಖಂಡಿತ ಭಯ ಇರುತ್ತೆ. ಭಯ ಇರ್ಲೇಬೇಕು. ತಪ್ಪು ಮಾಡುವವರು ಭಯದಿಂದ ಹೆದರಿ ನಡಗಬೇಕು. ಅಂತ ಪರಿಸ್ಥಿತಿ ಇರಬೇಕು. ಇವತ್ತು ನೀವು ನಿಜವಾಗಿ ಹೇಳಿದ್ರಿ, ಭಯ ಈಗ ಸಿದ್ದು ಸರ್ಕಾರಕ್ಕೆ, ಕಾಂಗ್ರೆಸ್ಸಿಗೆ, DK ಶಿವಕುಮಾರ್ ಅವರಿಗೆ ಭಯ ಅಂತೂ
ಪ್ರಾರಂಭವಾಗಿಬಿಟ್ಟಿದೆ. ತಾವು ಮಾಡಿದ ತಪ್ಪುಗಳು ಎಳೆ ಎಳೆಯಾಗಿ ಜನತೆಯ ಸಮ್ಮುಖದಲ್ಲಿ ಬರ್ತಾ ಇದೆ. ತಮ್ಮ ಗತ ಇತಿಹಾಸಗಳೆಲ್ಲ ಈ ಜನರ ಸಮ್ಮುಖದಲ್ಲಿ ಬರ್ತಾ ಇದೆ ಅಂತ ಹೇಳಿದಾಗ ಅವರಿಗೆ ಭಯ ಖಂಡಿತ ಆಗ್ಬೇಕು. ಇದು ಒಳ್ಳೆ ಲಕ್ಷಣ. ತಪ್ಪು ಮಾಡಿದವರು ಭಯ ಪಡಲೇಬೇಕು. ಯಾರು ತಪ್ಪು ಮಾಡ್ಲಿಲ್ಲ ಅವರಿಗೆ ನಿಮ್ಮ ಗತ ಇತಿಹಾಸದ ಮೇಲೆ ಇವತ್ತು ನಾವು ಬಂದು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು. ನಿಮ್ಮ ಯಾರು ಮಾತಾಡ್ತಾ ಇರೋದು? ಬಾಲಕೃಷ್ಣ ಅವರು ಕಾಂಗ್ರೆಸ್ ವಕ್ತಾರರು. ಇವರು ಇವರು ಕಾಂಗ್ರೆಸ್ ವಕ್ತಾರರು ಅನ್ನೋದಕ್ಕಿಂತಲೂ DKಶಿ ಅವರ ಪರ್ಸನಲ್ ವಕ್ತಾರರ ಹಾಗೇನೆ ಅವತ್ತು ಈಗಷ್ಟೇ ಅವರು ತಮ್ಮ ಮಾತುಗಳನ್ನು ಹೇಳಿದ್ರು. ಇರ್ಲಿ, ಅದು ನಿಮ್ಮ ಪಕ್ಷದ ಸಮಸ್ಯೆ ಇರ್ಲಿ. ನೀವು ಇವಾಗ ಬಂಡೆಯಂತೆ ನಿಮ್ಮಲ್ಲಿ ನೋಡಿ ನಮ್ಮ ಪಕ್ಷದ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಅವರ ಬಗ್ಗೆ ತಾವು ಮಾತನಾಡಿದಾಗ ಅವರ ಮೇಲೆ ನೀವು ಆರೋಪ ಮಾಡಿದಾಗ ನಾವು ಮಾತನಾಡ್ಲೇಬೇಕಾಗ್ತದೆ. ಮೇಲಾಗಿ DK ಶಿವಕುಮಾರ್ ಅವರು ಓಕೆ, ಆಯ್ತು, ಒಬ್ಬೊಬ್ರೆ ಮಾತಾಡಿ. ಬಾಲಕೃಷ್ಣ ಅವರೇ, ಎಲ್ಲರೂ ಝೂಮ್ ಕನೆಕ್ಟ್ ಅಲ್ಲಿ ಇರೋದ್ರಿಂದ ಯಾರು ಮಾತಾಡೋದು ಕಂಪ್ಲೀಟ್ ಅವ್ರು ಮುಗಿಸ್ಲಿ. ಇದು ಆರೋಪ ಅಲ್ಲ, ಇದು ಇಡೀ ಸರ್ಕಾರ, ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ DKಶಿ ಅವರು ಯಾವ ರೀತಿಯ ಹಿನ್ನೆಲೆಯಲ್ಲಿ ಬಂದಿದ್ರು ಅನ್ನುವಂಥದ್ದು. ಅದನ್ನು ಪುನಸ್ಮರಣೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅವರು ಮಾತನಾಡಿರ್ತಕ್ಕಂಥ ಮಾತುಗಳಲ್ಲೇ ಅವರ ಸಂಸ್ಕಾರ ಮತ್ತು ಅವರು ಬಂದಿರುವ ಹಿನ್ನೆಲೆಯನ್ನು ಅವರೇ ಬೆತ್ತಲೆ ತೋರಿಸಿಕೊಟ್ಟಿದ್ದಾರೆ. ನನ್ನ ಹಿನ್ನೆಲೆ ಏನು ಅಂತ, ಯಾವ ರೀತಿ ಮಾತಾಡ್ತೀನಿ ಅನ್ನುವಂಥದ್ದು. ಹೇಮಾವತಿ ಅವರು ಆಯ್ತು, ಮಾತಾಡ್ತೀನಿ, ನಿಮ್ ಜೊತೆಗೂ ಮಾತಾಡ್ತೀನಿ. ಒನ್ ಸೆಕೆಂಡ್ ಹೋಲ್ಡ್ ಆನ್. ಬಾಲಕೃಷ್ಣ ಅವರೇ, ಒಂದ್ ಸೆಕೆಂಡ್ ಸರ್, ಒಂದ್ ನಿಮಿಷ. ಹೇಮಾವತಿ ಮೇಡಮ್ ಹೇಳಿ, ಏನೋ ಹೇಳ್ತಾ ಇದ್ದೀರಿ. ಪ್ಲೀಸ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಕ್ಷಣೆ ಮಾಡ್ತೀರಾ? ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಕಾರನೇ ನೀವು ಮಾತಾಡಿ. ಯಾಕ್ರಿ ನೀವು DK ಓಕೆ, ಫೈನ್. ಹೇಮಾವತಿ ಅವರು ಪ್ಲೀಸ್ ಮಾತಾಡಿ ಮೇಡಮ್. ಒಂದ್ ನಿಮಿಷ. ಬಾಲಕೃಷ್ಣ ಸರ್, ಅರುಣ್ ಅವರೇ, ದಯಮಾಡಿ ನೋಡಿ. ಅಲ್ಲಲ್ಲ, ನೀವಿಬ್ರು ಈ ರೀತಿ ಮಾತಾಡ್ತಾ ಇದ್ರೆ ಯಾವ ವಿಚಾರಗಳನ್ನು ನಿಮ್ಮ ಎರಡೂ ಪಕ್ಷದ ಕಡೆಯಿಂದ ಕನ್ವೆ ಮಾಡೋದಕ್ಕೆ ಆಗೋದಿಲ್ಲ. ನಾನಂತೂ ಖಂಡಿತವಾಗಿ ಹೇಳ್ತೀನಿ, ನಿಮ್ಮ ಸಮಯ ನಿಮ್ಮ ಎನರ್ಜಿ ವ್ಯರ್ಥ, ನಮ್ಮ ಸಮಯ ನಮ್ಮ ಎನರ್ಜಿ ವ್ಯರ್ಥ. ದಯಮಾಡಿ ಸರ್, ಇಲ್ಲಾಂದ್ರೆ ಮ್ಯೂಟ್ ಮಾಡ್ತೀನಿ ನಾನು ನಿಮ್ಮಿಬ್ರದ್ದು ಆಡಿಯೋನ. ಓಕೆ, ಫೈನ್. ಹೇಮಾವತಿ ಮೇಡಮ್ ಮಾತಾಡಿ. ಹೇಮಾವತಿ ಅವ್ರು ಮಾತಾಡಿ. ನಾನು ಮಾತನಾಡ್ತಿರುವಾಗ ಯಾವಾಗ ಮಾತಾಡ್ಬೇಕು ಅವರು? ಹೇಮಾವತಿ ಅವರೇ ದಯವಿಟ್ಟು ಮಾತಾಡಿ, ಏನೋ ಹೇಳ್ತಾ ಇದ್ರಿ. ಈಗಾಗ್ಲೇ ನಾವೀಗ ಬಾಲಕೃಷ್ಣ ಸರ್ ನೋಡ್ತಾ ಇದ್ದೀರಾ ಮೇಡಮ್, ತಾವು DK ಶಿವಕುಮಾರ್ ಅವ್ರ ವಿಷಯ ಎತ್ತಿದ ತಕ್ಷಣ ನಮ್ಮ ಲೀಡರ್ ವಿಷಯ ಎತ್ತಿದಾಗ ನಾವ್ ಯಾಕೆ ಮಾತಾಡಬಾರ್ದು ಅನ್ನೋದಾದ್ರೆ, ನಾವೆಲ್ಲರೂ ಕೂಡ ಒಂದೊಂದು ಪಕ್ಷದ ಪರವಾಗಿ, ಒಂದೊಂದು ಪಕ್ಷದ ಲೀಡರ್ ಪರವಾಗಿ ಬಂದಿದೀವಿ. ಅಂದ್ಮೇಲೆ ಎಲ್ರು ಯಾರೋ ಯಾರ ಬಗ್ಗೆ ಮಾತಾಡುವಾಗೆಲ್ಲ ಇಂಟರ್ಫೇರ್ ಆದ್ರೆ ನೀವು ಹೇಗೆ ಈ ಕಾರ್ಯಕ್ರಮನ ಸರಿಯಾದ ರೀತಿ ಅಲ್ಲ, ಇರೋದೇ ಇಲ್ಲಿ HD ಕುಮಾರಸ್ವಾಮಿ ಅವ್ರ ಬಗ್ಗೆ, DK ಶಿವಕುಮಾರ್ ಅವ್ರ ಬಗ್ಗೆ, ಅವ್ರಿಬ್ರು ಬಗ್ಗೆ ಬಿಟ್ಟು ಬೇರೆ ಇನ್ನೇನೋ ಕತೆ ಮಾತಾಡ್ಕೊಂಡು ಕುತ್ಕೊಳಕ್ ಆಗತ್ತ ನಾವಿಲ್ಲಿ? ಹೇಳಿ ಮೇಡಮ್, ಹೇಳಿ. ಈಗ ಅರ್ಥ ಮಾಡ್ಕೊಳ್ಬೇಕು. ಯಾರು ಅವ್ರು ಮಾತನಾಡುವಾಗ ಯಾವ್ದು ಇವರು ಕೂಡ ದೇವೇಗೌಡರು ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ರು, ಆಗ ನಾವು ಯಾರು ಧ್ವನಿ ಎತ್ತಿಲ್ಲ ಅಂದ್ಮೇಲೆ ಮೇಡಮ್ ವಿಷಯಕ್ಕೆ ಬನ್ನಿ, ದಯಮಾಡಿ ವಿಷಯಕ್ಕೆ ಬನ್ನಿ. ಬೇಡ, ಈಗ ಸಾಕು, ವಿಷಯಕ್ಕೆ ಬನ್ನಿ. ಹೇಳಿ ಮೇಡಮ್. ಅಲ್ಲ, ಈಗ ಏನ್ HD ಕುಮಾರಸ್ವಾಮಿ ಅವರು ವೈಯಕ್ತಿಕ ವಿಚಾರಗಳನ್ನ DK ಶಿವಕುಮಾರ್ ಅವರು ಕೂಡ ತೆಗೆದಿಡ್ತಾ ಇದ್ದಾರೆ. ಹೇಗೆ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರು ವೈಯಕ್ತಿಕ ವಿಚಾರಗಳನ್ನು ತೆಗಿತಾ ಇದ್ದಾರೋ ಹಾಗೆ. ಅಂದ್ರೆ ಇಬ್ಬರು ನಾಯಕರು ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ಕೊಂಡು ಜನರ ಮುಂದೆ ನಗೆಪಾಟಲಿಗೆ ಈಡಾಗ್ತಿದಾರಾ ಅಂತ. ಜನರ ನಗೆಪಾಟಲಿಗೂ ನಾವು ಜನರ ಮುಂದೆ ನಗೆಪಾಟ್ಲಾಗ್ತೀವಿ ಅಂತ ವಿರೋಧ ಪಕ್ಷವಾಗಿ ಕುಮಾರಣ್ಣನವರಾಗ್ಲಿ ಬಿಜೆಪಿಯವರ ಸೈಲೆಂಟ್ ಆಗಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ, ಸಂವಿಧಾನಕ್ಕೆ ಅದು ಕುಂದನ ತಂದಂಗಾಗುತ್ತೆ. ಯಾಕಂದ್ರೆ ಇವತ್ತು ನಾವು ವಾಲ್ಮೀಕಿ ಹಗರಣನ ಅವತ್ತು ಒಂದು ಅಧಿಕಾರಿ ಸೂಸೈಡ್ ಮಾಡ್ಕೊಂಡು ಅದನ್ನ ರೈಟಿಂಗ್ ಮಾಡ್ಲಿಲ್ಲ ಅಂದಿದ್ರೆ, ಅದು ಮಾಡಿಟ್ಟ ಮೇಲೂ ನಾವು ಅದನ್ನ ಹೊರಗೆ ತೆಗಿಲಿಲ್ಲ ಅಂದ್ರೆ ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ಇರುತ್ತಾ? ಒಂದು ಚಿಂತನೆ ಮಾಡಬೇಕು. ಎರಡನೇದು, ಈ ಹಗರಣಗಳೆಲ್ಲವೂ ಕೂಡ ಹೊರಗಡೆ ತಂದ ನಂತರವೂ ಕೂಡ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ ಸಿಕ್ಕಿದ ನಂತರವೂ ಕೂಡ ಬ್ಯಾಂಕ್ ಇಂದ ದಾಖಲೆ ಇರ್ಬೋದು, ಅದು ಬೇರೆ ಸ್ಟೇಟ್ಗೆ ಹೋಗಿರೋಂಥದ್ದು ಇರ್ಬೋದು, ಅದು ಜನಪರ ಕಾರ್ಯಕ್ರಮಕ್ಕೆ ಇದ್ದಂತ ಹಣ ಅನ್ನೋದಿರ್ಬೋದು, ಇದೆಲ್ಲವೂ ಇದ್ದು ಕೂಡ ನಾವು ಅದನ್ನ ಕೇಳಲಿಲ್ಲ ಅಂದ್ರೆ ಹೇಗೆ ವಿರೋಧ ಪಕ್ಷ ಆಗ್ತೀವಿ? ನೆಕ್ಸ್ಟ್ ಹೇಗೆ ನಾವು ಕರ್ನಾಟಕದ ಜನರ ಪರವಾಗಿರೋಕ್ ಸಾಧ್ಯ? ಮೊನ್ನೆ ಕಾಂಗ್ರೆಸ್ನ ಒಬ್ರು ಮಿನಿಸ್ಟರ್ ಹೇಳಿದ್ದಾರೆ, ಕರ್ನಾಟಕದ ಜನತೆಯ ಪರವಾಗಿ ಏನಾದ್ರು ಇದ್ದಾರೆ ಅಂದ್ರೆ ಅದು ಕುಮಾರಣ್ಣನವರು ಮಾತ್ರ.
ಮೇಡಮ್, ಈಗ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಇವತ್ತು HD ಕುಮಾರಸ್ವಾಮಿ ಅವರು ರೀಡು ಕೇಸು, ನೈಸ್ ಸದನ ಸಮಿತಿ ವಿಷಯ ಇದೆಲ್ಲವನ್ನೂ ಕೂಡ ಕೇಳಿದ್ರಲ್ಲ, ಮಾತಾಡಿದ್ರಲ್ಲ, ಸಿದ್ದರಾಮಯ್ಯನವ್ರಿಗೆ ಸವಾಲ್ ಹಾಕಿದ್ರಲ್ಲ. ಹಿಂದೆ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವಾಗ ಈ ಎಲ್ಲ ವಿಚಾರಗಳು ನೆನಪಾಗ್ಲಿಲ್ವಾ ಅವರಿಗೆ? ಅವತ್ತು ಎಲ್ಲ ವಿಚಾರಗಳು ನೆನಪಲ್ಲ. ಅವತ್ತು ವಾಲ್ಮೀಕಿ ಹಗರಣ ಆಗಿರ್ಲಿಲ್ಲ. ಮೇಡಮ್, ನಾನು ಕೇಳಿದ ಪ್ರಶ್ನೆ ಕೇಳಿಸ್ಕೊಂಡ್ರಿ ಅನ್ಕೊಳ್ತೀನಿ. ಅರ್ಕಾವತಿ ರೀಡು ನೈಸ್ ಸದನ ಸಮಿತಿ ವರದಿ ಮಂಡಿಸಿ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ನಾನು ಅದ್ರ ಬಗ್ಗೆ ಕೇಳಿದೆ, ಪೂರ್ತಿ ಕೇಳಿಸ್ಕೊಳ್ಳಿ ಮೇಡಮ್. ಝೂಮ್ ಕನೆಕ್ಟ್ ಅಲ್ಲಿ ಇದ್ದೀರಿ, ನೀವು ತಪ್ಪಾಗಿ ವಿಚಾರಗಳನ್ನ ತಿಳಿಸೋದು ಬೇಡ ಜನರಿಗೆ. ಅದ್ರ ಬಗ್ಗೆ ಯಾಕೆ ಆ ಸಂದರ್ಭದಲ್ಲಿ ಧ್ವನಿ ಎತ್ತಲಿಲ್ಲ? ನಿಮ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರಲ್ವಾ ಅವಾಗ? ಇದೇ ಪಕ್ಷ ಮೈತ್ರಿ ಜೊತೆಗಿದ್ರಲ್ಲ, ಇಷ್ಟೊಂದು ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಿದ್ದು ಕೂಡ ಯಾಕೆ ಹಾಗಾದ್ರೆ ದೋಸ್ತಿ ಮಾಡಿದ್ರಿ ನೀವು? ಇವತ್ತು ಬಿಜೆಪಿ ತೆಕ್ಕೆಯಲ್ಲಿದ್ದೀರಿ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿ ಸಾಲು ಆರೋಪಗಳು. ಅವರು ಕೂಡ ಇದು ನಿಮ್ಮ ವಿರುದ್ಧ ಆರೋಪಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಮೇಡಮ್, ಅವತ್ತಿನ ಯಾವುದೇ ವಿಷಯ ಆಗಲಿ, ಯಾವುದೇ ಸಮಸ್ಯೆಗಳಾಗಲಿ ಆ ಕಾಲಕ್ಕೆ ಅನುಸಾರವಾಗಿ ನೆನ್ನೆದನ್ನ ತೆಗಿಲಿಕ್ಕೆ ಹೋದ್ರೆ ಎಲ್ಲರದು ಎಲ್ಲಾ ತರನು ಯಾಕೆ ಎತ್ತಿಲ್ಲ ಅನ್ನೋದಾದ್ರೆ, ಮೊನ್ನೆ ಇವತ್ತು ಯಾವತ್ತೂ ಆಗಿದ್ದಂತಹ ಏನು ಸಿದ್ದರಾಮಯ್ಯನವರಿಗೆ ಇದುವರೆಗೆ ಯಾಕೆ ಇಚ್ಛೆ ಬರಲಿಲ್ಲ ಅಂತ ನಾವು ಕೇಳ್ಬೇಕಾಗುತ್ತೆ. ಹಾಗಾದ್ರೆ ಇಷ್ಟು ಸರ್ಕಾರ ಇತ್ತು. ಫಿರೋಜ್ ಅವ್ರು, ಈಗ ಒಂದು ಏನು ಅಂತಂದ್ರೆ, ಮೇಡಮ್ ಒಂದ್ ಸೆಕೆಂಡ್ ಫಿರೋಜ್ ಅವ್ರು, ಇವ್ರೇನೋ ಮಾತಾಡ್ಬೇಕು, ನೀವು ಕೇಳಿದ್ರಿ. ಮೇಡಮ್ ಒಂದ್ ಸೆಕೆಂಡ್ ಲೈನ್ ಅಲ್ಲಿರಿ. ಓಕೆ, ಈಗ ಒಂದ್ ಕಡೆ ಕಾಂಗ್ರೆಸ್ ಅನ್ನ ಮನೆಗೆ ಕಳಿಸ್ತೀವಿ, ಅದಕ್ಕೆ ನಾನಿರೋದು ಅನ್ನೋದು ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ. ಇದೇ ಯಡಿಯೂರಪ್ಪನವರು ಬಿಜೆಪಿ ಅವ್ರು ಚೆನ್ನಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರೆ ಅವರು ಇಷ್ಟು ಕಡಿಮೆ ಸಂಖ್ಯೆಗೆ ಹೋಗುವಂತಹ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ಈ ಕಡೆ ಸಿದ್ದರಾಮಯ್ಯ, DK ಶಿವಕುಮಾರ್ ಎಷ್ಟೇ ಒಟ್ಟಾಗಿದ್ದಾರೆ ಅಂತ ಅನ್ನಿಸಿದ್ರು ಕೂಡ ಇಲ್ಲಿ ಆರೋಪಗಳು ಇಲ್ಲಿಗೂ ಬರ್ತಾ ಇದೆ. ಮೂಡ ಹಗರಣವನ್ನ ತೆಗೆಯೋದಕ್ಕೆ ಮತ್ತೊಬ್ಬ ಕಾರಣ DK ಶಿವಕುಮಾರ್ ಅವ್ರ ಕೈವಾಡ ಕೂಡ ಇದೆ ಅಂತ ಇದೇ HD ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಅಂದ್ರೆ ಇಲ್ಲಿ ಯಾರ ಮೇಲೆ ಯಾವ ರೀತಿಯ ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ನೋಡು. ಮೊದಲನೇದಾಗಿ DK ಶಿವಕುಮಾರ್ ಅವರು ನಿಮ್ಗೆ ಗೊತ್ತಿರಬಹುದು, ಸರ್ಕಾರ ರಚನೆ ಆದಾಗ ಅಂದ್ರೆ 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. ತದನಂತರ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಮಾತುಕತೆ ನಡೆದಿತ್ತು. ಅದೇ ತರ ಇವತ್ತು ಏನಾಗಿದೆ ಅಂದ್ರೆ, DK ಶಿವಕುಮಾರ್ ಅವ್ರಿಗೂ ಒಂದು ಆಸೆ ಇದೆ, ನಾನು ಮುಖ್ಯಮಂತ್ರಿಯಾಗಿ ಕರ್ನಾಟಕ ಸರ್ಕಾರ ನಡೆಸಬೇಕು ಅಂತ ಅವ್ರಿಗೂ ಒಂದು ಆಸೆ ಇದೆ. ಅದ್ರ ಜೊತೆ ನಿಮ್ಗಿದು ಕುಮಾರಸ್ವಾಮಿ ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಹಿಂದೆ 2018 ಇಬ್ರು ಮೈತ್ರಿ ಸರ್ಕಾರ ಆದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅದ್ ಸರ್ಕಾರ ಏನು ಆಲ್ಮೋಸ್ಟ್ 1 year ಏನೋ ನಡೀತಷ್ಟೇ. ತದನಂತರ ಅದು ಪತನಗೊಳ್ತು. ಅದು ಯಾತಕ್ಕಾಗಿ ಅದು ಸರ್ಕಾರ ಹೊಡೆದೋಯ್ತು ಅದು ನಿಮ್ಗೂ ಗೊತ್ತಿದೆ. ಅದಕ್ಕೆ ಮುಖ್ಯ ಕಾರಣ ಆಗಿರೋದು ಸಿದ್ದರಾಮಯ್ಯನವರೇ. ಆ ಟೈಮಲ್ಲಿ, ಆ ಸಮಯದಲ್ಲಿ ಇದೇ ಒಂದು DK ಶಿವಕುಮಾರ್ ಅವರು ಒಂದು PWD ಮಿನಿಸ್ಟರ್, ರೇವಣ್ಣ ಅವರು PWD ಮಿನಿಸ್ಟರ್ ಆಗಿರ್ತಾರೆ. ಆ ಕಚೇರಿಗೆ DK ಶಿವಕುಮಾರ್ ಅವರು ಹಾಜರಾದಾಗ ಅವ್ರಿಗಲ್ಲಿ ಬರ್ಲಿಕ್ಕೆ ಕೊಡದೆ ಅಲ್ಲಿಂದಾನೆ ವಾಪಸ್ ಕಳ್ಸಿರ್ತಾರೆ. ಅಂದ್ರೆ ಇವತ್ತಿನಿಂದ ಅಲ್ಲ, ಇದು ಕುಮಾರಸ್ವಾಮಿ ಅವರು ಮತ್ತೆ DK ಶಿವ ಅವ್ರಿಗೆ ಒಂದು ಪರ್ಸನಲ್ ದ್ವೇಷ ಇದ್ದೇ ಇದೆ. ಅದ್ರಲ್ಲಿ ಇವತ್ತೇನಾಗಿದೆ ಅಂದ್ರೆ ಅವ್ರಿಗೇನ ಆಸೆ, ಕುಮಾರಸ್ವಾಮಿ ಅವ್ರಿಗೆ ಏನಂದ್ರೆ, ಹೇಗೂ ಇವರಿಬ್ಬರಲ್ಲಿ ಮುಂದೆ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಪದವನ್ನು ಕೊಡ್ತಾರಾ ಇಲ್ವಾ, ಇಲ್ಲ ಈ ಸರ್ಕಾರ ಮತ್ತೆ ಇಲ್ಲೇ ಏನಾದ್ರು ಒಡೆದೋಗುತ್ತಾ ಅಂತ ಹಿಂದೆ 2018 ಏನಾಗಿತ್ತು ಅದೇ ಮತ್ತೆ ಏನಾದ್ರು ಆಗುತ್ತಾ ಅಂತ ಅವರು ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಮುಂದೆ ಸರ್ಕಾರ ಬಂದಾಗ ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಮತ್ತೆ ಅವ್ರಿಗೂ ಒಂದು ಒಳ್ಳೆ ಅಭಿವೃದ್ಧಿ ಅಂದ್ರೆ ಬೆನಿಫಿಟ್ ಆಗುತ್ತೆ ಅಂತ ಒಂದು ಯೋಚನೆ ಮಾಡ್ತವ್ರೆ. ಅದ್ರ ಜೊತೆ ಕುಮಾರಸ್ವಾಮಿ ಈ ಪೈಪೋಟಿಯಲ್ಲಿ ಎಫೆಕ್ಟ್ ಆಗ್ತಿರೋ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಅವರು ಅವ್ರು ಎಲ್ಲೋ ಅವ್ರಿಗೊಂದು ಅವ್ರ ಪಕ್ಷಕ್ಕೊಂದು ಎಲ್ಲೋ ಏನ್ ಹೇಳ್ತೀವಿ ಕಪ್ಪು ಚುಕ್ಕೆ ಬಿದ್ದಂಗೆ ಕಾಣಿಸ್ತಿದೆ. ಓಕೆ ಫೈನ್, ಎಸ್, ನಾನು ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತೀನಿ. ವೀಕ್ಷಕರ ಚರ್ಚೆ ಮುಂದುವರಿಯುತ್ತೆ ಇದೆ ವಿಚಾರವಾಗಿ. ಒಂದು ಸಣ್ಣ ವಿರಾಮದ ನಂತರ ವಾಪಸ್ ಬರ್ತೇವೆ. ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡೆ, ಕ್ಷಣ ಕ್ಷಣದ ಅಪ್ಡೇಟ್, ನಿಖರ ಮಾಹಿತಿ, ಪ್ರತಿ ಕ್ಷೇತ್ರದ ಆಗು ಹೋಗಿನ ಒಳನೋಟ, ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ. ದಿನದ 24 ಗಂಟೆಯೂ ನಿರಂತರ ಸುದ್ದಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಲಲಿತಾದಿಂದ ಶ್ರಾವಣಕ್ಕಾಗಿ ಪ್ರತ್ಯೇಕ ಆಫರ್. ಎಲ್ಲ ಚಿನ್ನದ ಆಭರಣಗಳಲ್ಲೂ ವೇಸ್ಟೇಜ್ ಮೇಲೆ 1% ಕಡಿಮೆ. ಡೈಮಂಡ್ ಜ್ಯುವೆಲರಿಗೆ ಕ್ಯಾರೆಟ್ಗೆ 5,000 ಕಡಿಮೆ. ಬೇರೆ ಶೋರೂಮ್ ನೊಂದಿಗೆ ಆಫರ್ ನ ಕಂಪೇರ್ ಮಾಡಿ ನೋಡಿ. ಆಭರಣಗಳನ್ನ ಹೀಗೆ ತಗೋಬೇಕು.
ನೋಡು, ಇದೇ ನನ್ ಫೇವ್ರೆಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್. ಗಾಂಧಿ ವೃದ್ಧಾಶ್ರಮ ಹುಟ್ಟಿದ್ದು ಹೇಗೆ? ಒಂದು ಛಲ ಇತ್ತು ನನ್ನಲ್ಲಿ, ಒಂದು ಆಶ್ರಮವನ್ನು ಕಟ್ಟಬೇಕು, ಹಿರಿಯರ ಸೇವೆ ಮಾಡಬೇಕು. ಸಾಮಾನ್ಯವಾಗಿ ಯಾವ ಕಾರಣಕ್ಕೆ ಬರ್ತಾರೆ ಸರ್? ಸೊಸೆಯಂದರು ಹೆಚ್ಚಾಗಿ ಬಂದಾಗ ಅತ್ತೆ ಮಾವಂದರು ಇಲ್ಲದೇ ಇರೋ ಮನೆಯನ್ನು ಕೋರ್ತಾರೆ. ವೀರ ಕನ್ನಡಿಗ ಅವಾರ್ಡ್ ಏನು ಕೊಡ್ತಾ ಇದ್ದಾರೆ, ಬಹಳ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು. ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ಸ್ 2024 ಶ್ರೀ ಭೂಪಾಳಂ ಸುನೀಲ್ ಸಮಾಜ ಸೇವಕರು. ತಪ್ಪದೆ ವೀಕ್ಷಿಸಿ ಇಂದು ರಾತ್ರಿ 9:30ಕ್ಕೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ, ಚಮ್ಮಿ ಪುರಾಣಿಕ್ ಸರ್, ಒಂದ್ ಕಡೆ ಹೌದು, ಈಗ ಪಾದಯಾತ್ರೆ ಆರಂಭ ಆಗಿದ್ದು ಯಾಕೆ? ಮೂಡ ಹಗರಣ ಮೈಸೂರು, ಯಾಕಂತಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂತಹ ಒಂದು ಪ್ರಕರಣ ಅನ್ನೋ ಕಾರಣಕ್ಕೆ ಮೈಸೂರು ಚಲೋ, ಅದರಲ್ಲೂ ಸಿದ್ದರಾಮಯ್ಯನವರ ಊರು ಅನ್ನೋ ಕಾರಣಕ್ಕೆ ಮೈಸೂರು ಚಲೋ ಅನ್ನೋದನ್ನ ಬಿಜೆಪಿ ಆರಂಭ ಮಾಡುತ್ತೆ. ಬಟ್ ಕಾಂಗ್ರೆಸ್ನವರು ಯಾವ ಕಾರಣಕ್ಕೆ ಮೈಸೂರಿನ ಅದೇ ದಾರಿಯಲ್ಲಿ, ಪಾದಯಾತ್ರೆ ಬರುವಂತಹ ದಾರಿಯಲ್ಲೇನೆ ಜನಾಂದೋಲನ ಮಾಡ್ಕೊಂಡು ಬರ್ತಾರೆ? ಅಂದ್ರೆ ಇದು ದ್ವೇಷ ರಾಜಕಾರಣವನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಪೂರಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು. ಅಂದ್ರೆ ಬರ್ಬರ್ತಾ ಈ ವೈಯಕ್ತಿಕ ದ್ವೇಷಗಳು ತಮ್ಮನ್ನೇ ತಾವು ಬೆತ್ತಲು ಮಾಡ್ಕೊಳ್ತಾರ ಜನರ ಮುಂದೆ ಅಂತ. ನಿಜ, ಯಾಕೆಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವ್ರದ್ದು ಆಲೋಚನೆ ಬಹುಶಃ ಈ ಜನಾಂದೋಲನ ಎಂತಕ್ಕಂಥದ್ದನ್ನ ಮಾಡಿರ್ತಕ್ಕಂಥದ್ದು ರಾಮನಗರ, ಚನ್ನಪಟ್ಟಣ ಈ ಪ್ರದೇಶಗಳಲ್ಲಿ ಅವರು ಇವರ ವಿರುದ್ಧ ಏನು ಹಗರಣಗಳಿದೆ ಅದನ್ನ ಬಹಿರಂಗ ಪಡಿಸ್ತೇನೆ, ಸವಾಲುಗಳನ್ನ ಹಾಕ್ತೇನೆ, ಎಕ್ಸ್ಪೋಸ್ ಮಾಡ್ತೇನೆ ಅಂತಕ್ಕಂಥ ಹೇಳ್ತಕ್ಕಂಥದ್ದು ನೋಡಿದ್ರೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಒತ್ತಡ ಇದ್ದಂಗೆ ಕಾಣುತ್ತೆ. ಏನಂದ್ರೆ ತಮ್ಮ ಸಹೋದರರನ್ನ ಅವರು ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ್ರು, ಮತ್ತೆ ಈಗ ರಾಮನಗರ ಅಂತಕ್ಕಂಥದ್ದನ್ನ ಅದನ್ನೊಂದು ಡಿಸ್ಟ್ರಿಕ್ಟ್ ಮಾಡ್ಬಿಟ್ಟು ಅಲ್ಲಿ ತಮ್ಮ ಪ್ರಭಾವ ಏನು ಕಳೆದೋಗಿದೆ ಅದನ್ನ ಮತ್ತೆ ಗಳಿಸ್ಬೇಕು ಅಂತಕ್ಕಂಥ ಆಸೆನೂ ಇರ್ಬೋದು. ಹಾಗೇನೆ ಮುಂದೆ ಆ ಕ್ಷೇತ್ರದಲ್ಲಿ ತಮ್ಮ ಒಂದು ಉಪಚುನಾವಣೆ ಉಪಚುನಾವಣೆ ಬಂದ್ರೆ ನನ್ನ ಪ್ರಭಾವ ಇರಬೇಕು, ನಾನ್ ಗೆಲ್ಸ್ಬೇಕು. ಅವ್ರ ತಮ್ಮನ್ನ ನಿಲ್ತಾ ಸುರೇಶ್ ನಿಲ್ತಾರ, ಬೇರೆ ಯಾರು ನಿಂತರು ಕುಮಾರಸ್ವಾಮಿ ಅವರಿಗೆ ಸರಿಯಾಗಿ ಸವಾಲು ಕೊಟ್ಟು ನಾನು ಅವರಿಗೆ ಚುನಾವಣೆಯಲ್ಲಿ ಸೋಲಿಸಿ ಅವರಿಗೆ ಮುಖಭಂಗ ಮಾಡಬೇಕು. ಮೂರನೇದು ಒಕ್ಕಲಿಗರ ಒಂದು ಮತದಾನದ ಒಂದು ಸಪೋರ್ಟ್ ಅಂತಕ್ಕಂಥ ಬೆಂಬಲ ಇದೆಯಲ್ಲ ಆ ಕಮ್ಯುನಿಟಿದು, ಅದಕ್ಕೆ ನನಗೆ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಇತ್ತು. ಆದ್ರೆ ಲೋಕಸಭೆಯಲ್ಲಿ ಅದು ಕಡಿಮೆ ಆಗಿರೋದ್ರಿಂದ ನಾನು ಅದನ್ನು ಮತ್ತೆ ಪುನಃ ಗಳಿಸ್ಬೇಕು ಅಂತಕ್ಕಂಥ ಆಸೆಯಿಂದ ಬಹುಶಃ ಇವರು ಈ ರೀತಿಯ ಒಂದು ಜನಾಂದೋಲನದ ಹೆಸರಿನಲ್ಲಿ ಮಾಡಿದ್ದಾರೆ. ಮತ್ತೆ ಅವ್ರ ನೇತೃತ್ವದಲ್ಲಿ ನಡೆದಿದೆ. ಏಕೆಲ್ಲ ಡಿ.ಕೆ. ಶಿವಕುಮಾರ್ ಅವರು ಹೇಗೆ ಹೇಳಿದಾರೋ ಅದೇ ರೀತಿ ಕಾರ್ಯಕ್ರಮಗಳು ನಡೆದಿದೆ. ಮತ್ತೆ ನಿನ್ನೆ ಆ ಒಂದು ಪ್ರದರ್ಶನದಲ್ಲಿ ಅವ್ರು ತೋರಿಸಿದಂತ ವಿಡಿಯೋಗಳು ಎಲ್ಲವೂ ವೈಯಕ್ತಿಕವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಏನೋ ಪೂರ್ವದ ಒಂದು ರಾಜಕೀಯದ ಹಿನ್ನೆಲೆ ಇದೆ ಅಥವಾ ಬೆಳವಣಿಗೆ ಇದೆ ಆ ಕುಟುಂಬದ ಬಗ್ಗೆ. ಅಂದ್ರೆ ಏನಾಯ್ತು, ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರನ್ನ ತೇಜೋವಧೆ ಮಾಡುವ ಮೂಲಕ ನನ್ನ ಒಂದು ಸಾಮರ್ಥ್ಯವನ್ನ ಅಥವಾ ಒಕ್ಕಲಿಗರ ಕ್ಷೇತ್ರ ಇವೆಲ್ಲವೂ ಓಲ್ಡ್ ಮೈಸೂರಲ್ಲಿ ಹೆಚ್ಚಾಗಿ ಒಕ್ಕಲಿಗರನ್ನೇ ಮತದಾರ ಇರತಕ್ಕಂಥ ಕ್ಷೇತ್ರದಲ್ಲಿ ನನ್ನದು ಯಾವುದೇ ರೀತಿಯಲ್ಲಿ ಆಗ್ಬಾರ್ದು, ಈಗಾಗಲೇ ಲೋಕಸಭೆಯಲ್ಲಿ ನನಗೆ ಮುಖಭಂಗ ಆಗಿದೆ, ಅದನ್ನ ನಾನು ಮತ್ತೆ ಪುನಃ ಬೆಳೆಸಬೇಕು, ಆ ಒಂದು ರಿಸ್ಟೋರ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡು ಮಾಡಿದರೆ ಅದಕ್ಕೆ ಇದು ಜೊತೆಗೆ ಇನ್ನೊಂದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಮೂಢ ಹಗರಣ ನಡೆದಿದೆ. ಅದರಿಂದ ಮುಖ್ಯಮಂತ್ರಿಗಳಿಗೆ ನನ್ನ ಬೆಂಬಲ ಇದೆ, ಆ ಬೆಂಬಲ ನಿಜವಾಗ್ಲೂ ಇದೆ. ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದರೂ ಸಹ ಈಗ ನಿಮ್ಮ ವಿರುದ್ಧ ಇಲ್ಲ, ಈ ವಿಷಯದಲ್ಲಿ ನಿಮ್ಮ ಜೊತೆಗಿದ್ದೇನೆ ಎಂತಕ್ಕಂತ ಮೆಸೇಜ್ ಅನ್ನ ಇಲ್ಲಿನ ಮುಖ್ಯಮಂತ್ರಿಗಳ ಏನೋ ಗುಂಪಿದೆ ಆ ಗುಂಪಿಗೂ ಮತ್ತು ಹೈಕಮಾಂಡ್ಗೂ ನೀಡ್ತಕ್ಕಂಥ ಉದ್ದೇಶ ಇರ್ಬೋದು. ಆ ದೃಷ್ಟಿಯಿಂದ ನೋಡಿದ್ರೆ ಇದು ಎಚ್.ಡಿ.ಕೆ ವರ್ಸಸ್ ಡಿ.ಕೆ.ಎಸ್ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಇದರ ಮಧ್ಯೆ ಜನರ ಸಮಸ್ಯೆಗಳನ್ನ ಮತ್ತೆ ಅವ್ರು ಹೇಳಿದ್ರಲ್ಲ, ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಮೇಡಮ್ ಹೇಳಿದ್ರು ತಮ್ಮ ಕರ್ತವ್ಯವನ್ನು ನಾವು ಪಾಲಿಸದೆ ಹೋದ್ರೆ ವಿರೋಧ ಪಕ್ಷ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿನಲ್ಲೇ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಈ ರೀತಿಯ ಅನೇಕ ಆಪಾದನೆಗಳನ್ನ ಅಥವಾ ಬೆಳವಣಿಗೆಗಳನ್ನ ಅಥವಾ ಹೇಳಿಕೆಗಳನ್ನ ನೋಡಿದ್ರೆ ಇದರಲ್ಲಿ ಎಚ್.ಡಿ.ಕೆ ಅವರ ಒಂದು ಪಾತ್ರ ಬಹಳ ಒಂದು ಜವಾಬ್ದಾರಿಯಿಂದ ನಾನು ಇದನ್ನ ಮಾಡ್ಬೇಕು, ಈ ಜವಾಬ್ದಾರಿಯನ್ನ ನನಗೆ ಕಾಂಗ್ರೆಸ್ ವಹಿಸಿದೆ. ಹೈಕಮಾಂಡ್ಗೆ ನನ್ನ ಬಿಟ್ರೆ ಬೇರೆ ಯಾರೂ ಈ ರೀತಿ ಮಾಡ್ಲಿಕ್ಕೆ ಅಥವಾ ಬಿಜೆಪಿ ಪಕ್ಷ ಜೆಡಿಎಸ್ ಪಕ್ಷದ ನಾಯಕರನ್ನ ವಿರೋಧಿಸ್ಲಿಕ್ಕೆ ಬೇರೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಕಾಂಗ್ರೆಸ್ ನಲ್ಲಿ ಉಳಿದವರು ಯಾರೇ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂತ ಒಂದು ಗುಂಪು ಹೇಳಿದ್ರು ಸಹ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಅವರು ಯೋಚನೆ ಮಾಡಬಾರ್ದು ಅಂತಕ್ಕಂಥ ಆಲೋಚನೆ ಇದ್ದಿರ್ಬೋದು. ಅಂದ್ರೆ ಹಿಡನ್ ಅಜೆಂಡಾ
ಆ ಒಳ ಒಂದು ಏನು ಉದ್ದೇಶ ಇದೆ, ಆ ಒಳ ಉದ್ದೇಶದ ಒಂದು ಆರಂಭದ ಸಂಕೇತ ಈ ಒಂದು ಆಂದೋಲನ. ಆ ಆಂದೋಲನದಲ್ಲಿ ವ್ಯಕ್ತಿಗತವಾದ ಭಾಷೆ ಬಳಸಿ ಕುಟುಂಬ AKS ಅವ್ರು ಬಳಸಿರ್ತಕ್ಕಂಥ ಭಾಷೆ ಇಡೀ ದೇವೇಗೌಡರ ಕುಟುಂಬವನ್ನೇ ಅವ್ರು ರೇವಣ್ಣನ ಜೈಲಿಗೆ ಕಳ್ಸಿದ್ದೆ ಇವರು H ಡಿ ಕುಮಾರಸ್ವಾಮಿ ಅಂತ ಹೇಳೋದಾದ್ರೆ ಯಾವ ಮಟ್ಟದಲ್ಲಿ ಈ ಆಲೋಚನೆಗಳು ಬಂದಿದೆ ಅಂತಕ್ಕಂಥದ್ದು ಕರ್ನಾಟಕ ಜನರಿಗೆ ಒಂದು ರೀತಿಯಲ್ಲಿ ಅಸಹ್ಯ ಉಂಟು ಮಾಡುತ್ತೆ. ಮತ್ತು ರಾಜಕೀಯದ ಒಂದು ಪ್ರಬುದ್ಧ ಸಂವಾದ ಆಗಿಲ್ವಲ್ಲ ಅಂತಕ್ಕಂಥದ್ದೇ ಇರತಕ್ಕಂಥ ಒಂದು ದೊಡ್ಡ ಘೋಷಣೆ. ಓಕೆ, ಬಾಲಕೃಷ್ಣ ಅವ್ರು ಈಗ ಒಂದು ಕಡೆ CM ಅಂದ್ರೆ ಕಾಫಿ ಡೇ ಸಿದ್ಧಾರ್ಥ್ ಅವರ ಸಾವಿಗೆ ಕಾರಣ ಯಾರು ಅನ್ನುವಂತಹ ಪ್ರಶ್ನೆಗಳು, ಹೀಗೆ ಹಲವು ವೈಯಕ್ತಿಕ ವಿಚಾರಗಳು ಆಯ್ತಾ. H ಡಿ ಕುಮಾರಸ್ವಾಮಿ ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವ್ರಿಗಿಂತ DK ಶಿವಕುಮಾರ್ ಅವರು ಟಾರ್ಗೆಟ್, ಅದು ಯಾವ ಕಾರಣ ಅಂತ ಗೊತ್ತಿದೆ. ಜನಾಂದೋಲನ ನೀವು ಮಾಡಿರುವಂತಹ ಈ ಕಾರ್ಯಕ್ರಮದ ಮೂಲಕನೇ, ಅಂದ್ರೆ ಪಾದಯಾತ್ರೆಗೆ ಹೆದರಿ ಇವತ್ತು ಕಾರ್ಯಕ್ರಮಗಳನ್ನ ಮಾಡೋ ಹಂತಕ್ಕೆ, ಅವರು ಹೋದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಹಂತಕ್ಕೆ ಕಾಂಗ್ರೆಸ್ ಕೂಡ ಮುಂದಾಯ್ತು ಅಂತ. ನೀವು ಒಂದು ಗಮನಿಸಿ ದಯಮಾಡಿ, ಈಗೇನು ಬಿಜೆಪಿ ವಕ್ತಾರರು ಹಾಗೂ ರಾಜಕೀಯ ವಿಶ್ಲೇಷಕರು ಎಲ್ಲರೂ ಹೇಳಿದ್ರು, ಒಂದನ್ನು ತಾವು ತಿಳ್ಕೊಳ್ಳಿ. DK ಶಿವಕುಮಾರ್ ಅವರು ಯಾವಾಗ ಈ ರಾಜ್ಯದ ಅಧ್ಯಕ್ಷರಾದ್ರು, ಅವರ ಒಂದು ಆಲೋಚನೆಯ ಲಹರಿ ಏನಂತ ಹೇಳಿದ್ರೆ, ಫಸ್ಟ್ ಮೊದಲನೇದಾಗಿ ಪಕ್ಷಕ್ಕೆ ನಿಯತ್ತಿನಿಂದಿರ್ತಕ್ಕಂಥದ್ದು, ಪಕ್ಷದ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಅವರು ಯಾವ ತ್ಯಾಗಕ್ಕೂ ಬೇಕಾದ್ರೆ ರೆಡಿ ಆಗ್ತಕ್ಕಂಥದ್ದು. ಒಂದು ನೀವು ಗಮನಿಸಿ, ಅವರಿಗೆ ಸ್ವಾರ್ಥ ರಾಜಕಾರಣ ಇಲ್ಲ. ಯಾಕಂತ ಹೇಳಿದ್ರೆ ಅವರು 2013ರಲ್ಲಿ ಮಂತ್ರಿಗಳಾಗಂತ ಹಿರಿಯ ಸಚಿವರು ಇದ್ರು, ಅವರು ಹಿರಿಯ ನಾಯಕರಿದ್ರು. ಆದ್ರೆ ಅವರು ಮಂತ್ರಿಗಳಾಗ್ಲಿಲ್ಲ. ಅವತ್ತು ಈ ಒಂದು ಕೂಡ ಚಕಾರ ಎತ್ತಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ಒಂದು ರಾಜಕೀಯ ಅವ್ರು ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತದೆ ಅದನ್ನ ಯಾವಾಗ್ಲೂ ಪಾಲಿಸ್ಕೊಂಡ್ ಬರ್ತಾರೆ. ಎರಡನೇದು, ಇವತ್ತು ಹೈಕಮಾಂಡ್ ಹೇಳ್ತು ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಸಂಸದರನ್ನ, ಗುಜರಾತ್ನ ಸಂಸದರನ್ನ ರಕ್ಷಣೆ ಮಾಡಕ್ ಕೊಟ್ರು. ಏನಕ್ಕೆ ಕೊಟ್ರು? ಅವರು DK ಶಿವಕುಮಾರ್ ಅವರ ಸ್ವಂತ ಸಾಧನೆಗಲ್ಲ, ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಆ ಸಂಸದರ ರಕ್ಷಣೆ ಮಾಡಿದ್ದಕ್ಕೆ ಬಿಜೆಪಿಯವರು ಅವ್ರ ಮೇಲೆ ಟಾರ್ಗೆಟ್ ಮಾಡಿ ED ಕೇಸ್, CBI ಕೇಸ್ ಹಾಕಿದ್ರು. ಮೂರನೇದಾಗಿ ಇದರಲ್ಲಿ DK ಶಿವಕುಮಾರ್ ಅವರು ಸ್ವಾರ್ಥ ಕಾಣ್ತದ. ಮೂರನೇದಾಗಿ DK ಶಿವಕುಮಾರ್ ಅವರು ನೋಡಿ ಮೊನ್ನೆ ಮೂಡ ಹಗರಣದ ವಿರುದ್ಧ ಸೆಡ್ಡು ಹೊಡೆದಿದ್ದಾರೆ. ಸಿದ್ದರಾಮಯ್ಯ ವಿಚಾರನೆ ಬರ್ತಿಲ್ಲಲ್ಲ ಯಾರ ಬಾಯಲ್ಲಿ. ಬಾಲಕೃಷ್ಣ ಅವರೇ, DKಶಿ ಅವರು ಒಂದ್ಸಲ ನಾನು ಆಡ್ ಆನ್ ಮಾಡ್ತೀನಿ. DKಶಿ ಅವರು ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು. ಅವರು ಕಾಂಗ್ರೆಸ್ ಪಾರ್ಟಿಗೋಸ್ಕರ ಏನ್ ಮಾಡ್ತಾರೆ ಅದನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು. ಅದರೊಟ್ಟಿಗೆ ಅವರು ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ರಾಜ್ಯದ ಪ್ರಗತಿಗೋಸ್ಕರ ಏನ್ ಮಾಡಿದ್ದಾರೆ? ಕಳೆದ ವರ್ಷನೇ ಅವರ ಮೊದಲ ಇದರಲ್ಲಿ ಪ್ರಗತಿಯನ್ನು ನಿಲ್ಲಿಸಿ ಬಿಡ್ತೀನಿ 1 ವರ್ಷ ಅಂತ ಕರ್ನಾಟಕದ ಪ್ರಗತಿ ಬಗ್ಗೆ ಹೇಳಿರಿ. ಇದೆ ಅದನ್ನ ಮೊಟ್ಟ ಮೊದಲಿಗೆ ವಾಲ್ಮೀಕಿ ಅಲ್ಲ ಸರ್, ವಾಲ್ಮೀಕಿ ಹಗರಣವನ್ನು ಮತ್ತೆ ಮೊದಲಿಗೆ ಬಯಲು ಮಾಡಿದ್ದು ಅಂತಿಮವಾಗಿ ಬಾಲಕೃಷ್ಣ ಅವರು ಈಗ ಅಂತಿಮವಾಗೇನೆ ನಿಮ್ಮಿಂದನೇ ಶುರು ಮಾಡ್ತೀನಿ. ದಯಮಾಡಿ ಹೇಳಲೇಬೇಕಾಗ್ತದೆ. ಸೊ DK ಅಂತಿಮವಾಗಿ ನಿಮ್ಮ ಒಂದು ಈ ಜನಾಂದೋಲನ ಯಶಸ್ವಿ ಆಯ್ತಾ ಸರ್? ನೀವು ದಿನಕ್ಕೊಂದು ಬಿಜೆಪಿ ಹಗರಣಗಳನ್ನು ತೆರೆ ಇಡ್ತೀನಿ ಅಂದ್ರಲ್ಲ, ಅದಾಯ್ತಾ? ಜನರ ಅಹವಾಲುಗಳನ್ನ ಸ್ವೀಕರಿಸ್ತೀನಿ ಅಂದ್ರಲ್ಲ, ಅದಾಯ್ತಾ? ಮೇಡಮ್ ಬಿಜೆಪಿ ವಕ್ತಾರರು ಒಂದು ಮಾತನ್ನ ಹೇಳಿದ್ರು, DK ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾರೆ, ಸೊ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನೀವು ಪ್ರಗತಿ ಏನಂತೇಳಿ, ನಮ್ಮ ಪ್ರಗತಿಯನ್ನು ಸಹಿಸಲಾರದೆ ಬಿಜೆಪಿ ಹಾಗೂ JDS ನವರು ಈ ರೀತಿಯ ಕುತಂತ್ರಗಳನ್ನು ಮಾಡ್ತಕ್ಕಂಥದ್ದು, ಮೂಢ ಹಗರಣ, ಸುಮ್ನೆ ಹಳೆ ಇದನ್ನ ನಾವು ತಗೊಂಡಿದ್ನ ವಾಪಸ್ ಹಗರಣ ಕ್ರಿಯೇಟ್ ಮಾಡಿದ್ದಾರೆ. ಈಗ ಈ ರೀತಿ ಅನೇಕ ಕ್ರಿಯೇಟ್ ಮಾಡ್ತಕ್ಕಂಥ ಅವರು, ಯಾಕಂತ ಹೇಳಿದ್ರೆ ನಮ್ಮ 5 ಜನಪ್ರಿಯ ಯೋಜನೆಗಳು ನಾವೇನು ನುಡಿದಂತೆ ನಡೆದಿದ್ದೇವೆ. ಬಿಡಿ ಸರ್, ನನ್ನ ಪ್ರಶ್ನೆಗೆ ನೀವು ಯಾರು ಉತ್ತರ ಕೊಡಲ್ಲ ಅನ್ಸುತ್ತೆ. ಅರುಣ್ ಅವ್ರು ನೀವೇನಾದ್ರು ಹೇಳ್ತೀರಾ? ಒಟ್ಟಾರೆಯಾಗಿ ಪಾದಯಾತ್ರೆ ಮೂಲಕ ನೀವ್ ಹೇಳಿದ್ರಿ. ಅರುಣ್ ಅವ್ರೆ, ಅಂತಿಮವಾಗಿ ಹೇಳ್ಬಿಡಿ, ನನ್ ಒಂದ್ ಲೈನ್ ಅಲ್ಲಿ ಉತ್ತರ ಕೊಟ್ಬಿಡಿ, ನನ್ ಪ್ರಶ್ನೆಗೆ ಉತ್ತರ ಕೊಡಿ. ಅಂತಿಮವಾಗಿ ನೀವು ಪಾದಯಾತ್ರೆ ಮುಗಿಯೋದ್ರೊಳಗೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಿಸ್ತೀವಿ ಅಂತ ಅಂದ್ರಿ, ಅದಾಗಿಲ್ಲ. ಸೊ ಅದ್ರ ಕತೆ ಏನ್ ಹೇಳ್ತೀರಿ ಅದಕ್ಕೆ? ಅಂತಿಮವಾಗಿ ಏನ್ ಹೇಳ್ತೀರಿ ಅರುಣ್ ಅವ್ರೆ? ಸಮಯ ಇಲ್ಲ ಸರ್ ನನ್ನ ಹತ್ರ, ಒಬ್ಬೊಬ್ಬರಾಗಿ ಇಲ್ಲ ಯಾರಿಗೂ ಮಾತಾಡಕ್ ಅವಕಾಶ ಆಗಲ್ಲ. ಬಾಲಕೃಷ್ಣ ಸರ್, 1 ಸೆಕೆಂಡ್ ಹೋಲ್ಡ್ ಆನ್ ಪ್ಲೀಸ್. ಕೇಳಿಸ್ಕೊಂಡಿದ್ದನ್ನ ಅರ್ಥ ಮಾಡ್ಕೊಳ್ಳಿ. ಎಸ್ ಅರುಣ್ ಅವ್ರ ಪ್ಲೀಸ್, ಅಂತಿಮವಾಗಿ ಏನ್ ಹೇಳ್ತೀರಿ? ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಥರೆ ಹತ್ತಿ ಉರಿದಡೆ ನಿಲ್ಲಬಹುದೇ? ತಾಯ ಮಲೆಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ
ಕೂಡಲ ಸಂಗಮ ದೇವ ಅರ್ಥ ಆಗಿರ್ಬೇಕು. ಯಾವ ಸರ್ಕಾರ ಯಾವ ಕರ್ನಾಟಕದ ಯಶಸ್ಸಿಗೋಸ್ಕರ ಪ್ರಗತಿಗೋಸ್ಕರ ಕೆಲಸ ಮಾಡ್ತದೆ ಅಂತ ಹೇಳಿ ನಮ್ಮ ರಾಜ್ಯದ ಜನ ಆಯ್ಕೆ ಮಾಡಿ ಕಳಿಸಿತ್ತು, ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗ್ತದೆ ಅಂತ ತೋರಿಸ್ಕೊಡ್ಬೇಕಾದ್ರೆ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗುತ್ತೆ. ಇದು ಸರ್ಕಾರಕ್ಕೆ ಕೊಡುವ ಸರ್ಟಿಫಿಕೇಟ್. ಅದರ ನಂತರ ಒಂದು ತಿಂಗಳ ಆಗಿದೆ ಅಂತ ಸರ್ಕಾರಕ್ಕೆ ನಾವು ಕೊಡ್ತಿದ್ದಲ್ಲ ಜನತೆ ಕೊಡುವಂತ ಸರ್ಟಿಫಿಕೇಟ್. ಸರ್ ಒಂದ್ ಸೆಕೆಂಡ್ ಬಾಲಕೃಷ್ಣ ಅವರೇ, ಒಂದ್ ನಿಮಿಷ ಗಲಾಟೆಲೆ ಮುಗಿಸ್ಬೇಡಿ ದಯವಿಟ್ಟು. ಹೇಮಾವತಿ ಅವ್ರು ಪ್ಲೀಸ್ ಹೇಳಿಮ್ಮ. ಈಗ ಹೇಳಿದ್ರು ಏನೋ ನಾವು ರಾಜೀನಾಮೆ ಕೊಡಿಸ್ತೀವಿ, ಕೊಟ್ಟೆ ಕೊಡ್ತಾರೆ ಅಂತ. ಎಲ್ಲಿಗೆ ಬಂತು ಆ ವಿಚಾರ? ಆ ವಿಚಾರವನ್ನ ಇದಕ್ಕೆ ಪಾದಯಾತ್ರೆ ಸಮಾಪ್ತಿ ಆಯ್ತಲ್ಲ, ಅದು ಸಮಾಪ್ತಿ ಆಗತ್ತಾ? ಏನ್ ಕತೆ? ಖಂಡಿತ. ಯಾಕಂದ್ರೆ ನಿಜವಾಗಿ ಅವ್ರ ನೈತಿಕತೆ ಇದ್ದಿದ್ರೆ, ತಪ್ಪು ಮಾಡಿದೀವಿ ವಾಲ್ಮೀಕಿ ಹಗರಣದಲ್ಲಿ ನಾವು ನಿಜ ಇಷ್ಟು ಹಣನ ನಾವು ಮಿಸ್ಯೂಸ್ ಮಾಡಿದೀವಿ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಒಪ್ಕೊಂಡ ನಂತರ ಮತ್ತೆ ಅದೇ ರೀತಿ ಕಾನೂನಾತ್ಮಕವಾಗಿ ಮೂಢ ಹಗರಣ ಆಗಿರೋದು ಕೂಡ ಸರ್ ಈ ರೀತಿ ಎಲ್ರಿಗೂ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ಬಾಲಕೃಷ್ಣ ಅವರು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಎಸ್ ಫೈರೋಜ್ ಅವರು ಅಂತಿಮವಾಗಿ ಏನ್ ಹೇಳ್ತೀರಿ? ಹೇಗೂ ಬಿಜೆಪಿ ಕೇಂದ್ರ ಸರ್ಕಾರ ಇವರಡಿಯಲ್ಲೇ ಇದೆ. ಹಾಗೆ ಕಾಂಗ್ರೆಸ್ ಸರ್ಕಾರ ಇದು ತಪ್ಪು ಮಾಡಿದ್ರೆ ಇವ್ರು ಕೋರ್ಟ್ ಮುಖಾಂತರ ಅವ್ರ ಮೇಲೆ ಕೇಸ್ ಮಾಡ್ಲಿ. ಆತರ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಅಲ್ಲಿಂದ ಇದು ಬರ್ಲಿ, ಆರ್ಡರ್ ಬರ್ಲಿ. ಪುರಾಣಿಕ್ ಸರ್ ಅಂತಿಮವಾಗಿ ಏನ್ ಹೇಳ್ತೀರಿ ಸರ್? ಈಗ ಮೈಸೂರಿಗೆ ಹೋಗಿ ಸಮಾಪ್ತಿ ಆಗಿದೆ, ಇದು ಇಲ್ಲಿಗೆ ಮುಗಿಯತ್ತೆ ಅನ್ಸುತ್ತಾ? ಮತ್ತೆ ಬೇರೆ ಭಾಗಗಳಲ್ಲಿ ಶುರುವಾಗುತ್ತೆ ಎದುರಿಸಲಿ ಅವರು? ಇಲ್ಲ, ಈ ಹೋರಾಟ ಪೈಪೋಟಿ ಅಂತಕ್ಕಂಥದ್ದು ಮುಂದುವರಿಯುತ್ತೆ. ಮತ್ತೆ HDK ವರ್ಸಸ್ DKS ಅನ್ನೋದು ಮತ್ತೆ ಇನ್ನೂ ಉಲ್ಬಣಕ್ಕೆ ಹೋಗುತ್ತೆ. ಆದ್ರೆ ದುರ್ದೈವ ಅಂದ್ರೆ ಯಾರನ್ನು ನಾವು ಭ್ರಷ್ಟರು ಅವ್ರನ್ನ ಅಧಿಕಾರದಿಂದ ತೆಗೆದೇವೆ, ಹೊಸ ಒಂದು ಸರ್ಕಾರ, ಸುಭದ್ರ ಸರ್ಕಾರ, ಕಾಂಗ್ರೆಸ್ಗೆ 136 ಸೀಟ್ ಕೊಟ್ಟಿದ್ದೇವೆ. ಇವರು ಸಹ ಈ ರೀತಿಯ ಒಂದು ಪ್ರಕರಣಗಳಿಗೆ, ಅದು ಎಲ್ಲೂ ದೊಡ್ಡ ಹಗರಣಗಳಿಗೆ ಇವರು ಕರ್ನಾಟಕದ ಜನತೆಗೆ ಒಂದು ರೀತಿಯಲ್ಲಿ ಕೆಟ್ಟ ಕೊಡುಗೆಯನ್ನ ಕೊಟ್ಟರಲ್ಲ ಎಂತಕ್ಕಂತ ನಿರಾಶೆ ಬಹುಶಃ ಕರ್ನಾಟಕ ಜನತೆಗೆ ಇನ್ನೂ ಸಹ ಮುಂದುವರಿಯುತ್ತೆ. ಮತ್ತೆ ಈ ಪೈಪೋಟಿ ಹಗರಣ ಇವೆಲ್ಲವೂ ಎಕ್ಸ್ಪೋಸ್ ಆಗೋ ಹೊತ್ತಿಗೆ ಜನರು ಮುಂದೆ ಯಾರನ್ನು ನಾವು, ಯಾರು ಉತ್ತಮರು, ಯಾರು ಅಧಮರು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಇರ್ತಕ್ಕಂಥ ಒಂದು ಆಲೋಚನೆಗೆ ಬಹುಶಃ ಇದನ್ನ ಕರ್ನಾಟಕ ಜನತೆ ಚಿಂತನೆ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. 5 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಥ್ಯಾಂಕ್ ಯು. ವೀಕ್ಷಕರೇ, ಪಾದಯಾತ್ರೆ ಸಮಾಪ್ತಿ ಆಯ್ತು ಇವತ್ತು ಅಂತೂ ಇಂತೂ. ಇದರ ಮುಂದುವರೆದ ಭಾಗ ಮತ್ತಿನ್ನೇನಾದ್ರೂ ಸ್ಟಾರ್ಟ್ ಆಗತ್ತಾ? ಮೂಢ ಹಗರಣ ಇಲ್ಲಿಗೆ ಮುಗ್ದೇ ಬಿಡುತ್ತಾ, ಅಥವಾ ಇದನ್ನ ನಿಜಕ್ಕೂ ಮುಂದಿನ ಹಂತಕ್ಕೆ ಬಿಜೆಪಿ ಮತ್ತು JDS ಮೈತ್ರಿ ಕೂಟಗಳು ತೆಗೆದುಕೊಂಡು ಹೋಗುತ್ತಾ? ಕಾಂಗ್ರೆಸ್ ಎಷ್ಟು ಸೀರಿಯಸ್ ಆಗಿ ಈ ವಿಚಾರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ನಡೆ ಹೇಗಿರುತ್ತೆ? ಇದೆಲ್ಲವನ್ನೂ ಕೂಡ ಸದ್ಯಕ್ಕೆ ವೈಯಕ್ತಿಕ ಟೀಕೆಗಳನ್ನ ಸುರಿಮಳೆಗೈತಾ ಇರುವಂತಹ ನಾಯಕರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡೆ, ಕ್ಷಣ ಕ್ಷಣದ ಅಪ್ಡೇಟ್, ನಿಖರ ಮಾಹಿತಿ, ಪ್ರತಿ ಕ್ಷೇತ್ರದ ಆಗು ಹೋಗಿನ ಒಳನೋಟ, ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್.